यतोऽन्वयातितरतस्तर्थेष्वभिघ्नस्वराट् तेने ब्रह्म आदिकवये मुह्यन्ति यं सूरयः तेजो वारिमृगां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महम्. ಎಷ್ಟನೇದೀಗ ಅದರಲ್ಲಿ 37 ಹಾಂ. ದ್ರವ್ಯಸ್ಫುರಣೆ ಯದ್ವಿಶೇಷಜ್ಞಾನಂ ಸಾಮಾನ್ಯಂ ಮಾನಸಂ ಜ್ಞಾತಂ ವಿಶೇಷಾತ್ ಬುದ್ಧಿಜಂ ಭವೇತ್. ಮನಸ್ಸಿನ ಸಾಮಾನ್ಯವಾಗಿ ಇದೆಲ್ಲ ಏನೋ ಬುಡ್ಡ ಅಷ್ಟು ಹೇಳೋಕ್ಕೆ ಸಾಮಾನ್ಯ ಜ್ಞಾನ, ಇಂಥದ್ದು ಅಂತ ಹೇಳಿದ್ರೆ ವಿಶೇಷ ಜ್ಞಾನ. ಅದಕ್ಕೆಲ್ಲ ಬುದ್ಧಿ ಬೇಕು, ಗೊತ್ತಾಯ್ತಾ? ಬುದ್ಧಿಗೆ ಆಯಾ ಶಾಸ್ತ್ರ ಓದಿದಾಗ ಬುದ್ಧಿ ವರ್ಕ್ ಮಾಡೋದು. ಸಂಶಯ ಹೌದು, ಅದು ಹಾಗೇನೆ. ಬುದ್ಧಿ ವಿಜ್ಞಾನ ತಿಳಿಬೇಕಾದ್ರೆ ಬುದ್ಧಿ ಜಾಸ್ತಿ ಇರಬೇಕು ಅಂತ. ಹೌದು, ನೀರಿನಲ್ಲಿ ದೇವರಿದ್ದಾನೆ ಇಷ್ಟು ಹೇಳಿಲಕ್ಕೆ ಸಾಮಾನ್ಯ ಜ್ಞಾನ. ಅದರ ರಸದಲ್ಲಿ ದೇವರಿದ್ದಾನೆ ಅದು ವಿಜ್ಞಾನ, ಅದಕ್ಕೆ ಬುದ್ಧಿ ಜಾಸ್ತಿ ಬೇಕು. ಮತ್ತೆ ಯಾವ ರೂಪ ಇನ್ನೂ ದೊಡ್ಡದಲ್ಲ, ಯಾವ ರೂಪದಲ್ಲಿದ್ದಾನೆ ಇನ್ನೂ ಮುಂದೆ ಹೊರಟುಬಿಟ್ರೆ ಆ ರೂಪದ ಲಕ್ಷಣ ಏನು, ಆ ರೂಪದ ಪರಿವಾರ ಯಾವುದು, ಪತ್ನಿ ಯಾವುದು, ಇದರಲ್ಲಿ ನೋಡ್ತಾ ಹೊರಟು ಎಷ್ಟಾಗುತ್ತದೋ ಭಾಳ ಡೀಪಾಗಿ ಹೋಗೋದು. ಅದು ಸಾಮಾನ್ಯ ಜ್ಞಾನ. ಎಲ್ಲರೂ ಎಷ್ಟೇನೋ ವಿಜ್ಞಾನ ಅಂತ ನಮ್ಮ ಸಾಮಾನ್ಯ ಜ್ಞಾನನೇ ಆಗೋದು. ಅದು ದೊಡ್ಡ ದೊಡ್ಡವ್ರ ಜ್ಞಾನ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ದೇವತೆಗಳ ಜ್ಞಾನ ಬೇರೆ, ವಾಯುದೇವರದ್ದು ಅಲ್ಟಿಮೇಟ್ ಇದರೊಳಗೆ ಜೀವಕೋಟಿಯಲ್ಲಿ. ಹೌದು ಹೌದು ಹೌದು, ಬುದ್ಧಿ ಇಲ್ಲದವ್ರು ವಿಶೇಷ ಜ್ಞಾನ ಬರೋದಿಲ್ಲ. ಅದು ಎಕ್ಸ್ಪರ್ಟ್ ಕ್ಲಾಸ್ ಬೇಕಾದ್ರೆ ಏನು ಮಾಡಿ ಬುದ್ಧಿವಂತ ಆಗಿರಬೇಕು, ಇಲ್ಲದವರ ಸಾಧ್ಯ ಇಲ್ಲ. ಸಂಶಯೋಯಂ ವಿಪರ್ಯಾಸೋ ನಿಶ್ಚಯ ಸ್ಮೃತಿರೇವ ಚ ಸ್ವಾಪ ಇತ್ಯುಚ್ಯತೆ ಬುದ್ಧೇಃ ಲಕ್ಷಣಂ ವೃತ್ತಿಭಿಃ ಪೃಥಕ್. ಸಂಶಯ ಬುದ್ಧಿ ಬೇಕೇ ಬೇಕು. ಎಲ್ಲ ಬುದ್ಧಿ ಎಂಬುದು ಎರಡಕ್ಕೂ ಬೇಕು. ಅದಕ್ಕೆ ಬುದ್ಧಿ ಇದ್ದರೆ ಶಾಸ್ತ್ರವಲ್ಲ, ಬುದ್ಧಿ ಬೇಕೇ ಬೇಕು. ಸಂಶಯ, ಆ ಬುದ್ಧಿ ಸರಿ ಇರಬೇಕಾದ್ರೆ ಬುದ್ಧಿ ಕರ್ಮಾನುಸಾರ ಯಾವ್ಯಾವ ರೀತಿ ಒಳ್ಳೊಳ್ಳೆ ಕರ್ಮ ಮಾಡ್ತಾ ಹೋಗ್ತಾನೆ, ಬುದ್ಧಿ ತೀಕ್ಷ್ಣವಾಗಿರುತ್ತೆ. ಕುಡಿಯೋದಕ್ಕೆ ಮಾಡಿ ಬುದ್ಧಿ ಡಲ್ ಆಗೋಗ್ಬಿಡುತ್ತೆ ಆ ಥರ. ಸಂಶಯ ಹಾಂ ಹಾಂ, ಆ ಬುದ್ಧಿ ಲೌಕಿಕ ಬುದ್ಧಿ ಬೇಕಷ್ಟಿದೆ ಅವರಿಗೆ. ಅದು ಅಧ್ಯಾತ್ಮ ಕನ್ವರ್ಟ, ಅದು ರಾಜಸ ಬುದ್ಧಿ ಇದ್ದಾಗ. ಅದು ತಾಮಸ ಅಲ್ಲ, ಸಾತ್ವಿಕನೂ ಅಲ್ಲ, ರಾಜಸ. ಈ ಕಳ್ಳತನದ ಹೇಳ್ತಿ ಮಾಡ್ತಾವ ಬಿಲ್ ಲಾಡೆನ್ ಇದ್ದಲ್ಲ, ಅವನು ಎಂಥವ್ರು, ಅವನು ಒಂದು ತಾಮಸ. ಇದು ಲೋಕಕ್ಕೆ ಉಪಕಾರ ಮಾಡಿದರೆ ಅದು, ದೇವರಿಗೆ ಸೇವೆ ಮಾಡಿದರೆ ಸಾತ್ವಿಕ. ಲೋಕ ದೇವರು ದುಷ್ಟರು, 3 ಭಾಗ ಇದೆ. ಆ ದೃಷ್ಟಿಯಲ್ಲಿ ನಾವು ಯಾವ ಬುದ್ಧಿ ಯಾವುದಕ್ಕೆ ಉಪಯೋಗ ಆಗುತ್ತೆ ನೋಡಬೇಕು. ನೀವೇ ಹೇಳಿ, ಅಂತಃಕರಣ ಮನಸ್ಸು ಒಟ್ಟಾಗಿ ಮನಸ್ಸು, ಅದ್ರಲ್ಲಿ ಒಂದು ಭಾಗ ಅಷ್ಟೇ. ಮನಸ್ಸು ಅಂದ್ರೆ ಅಂತಃಕರಣ ಅಂದರೂ ಒಂದೇ. ಸ್ವಾಪ ಇತ್ಯುಚ್ಯತೆ ಬುದ್ಧೇರ್ ಲಕ್ಷಣಂ ವೃತ್ತಿಭಿಃ ಪೃಥಕ್. ಏನೇನಿದು? ಅಚಲಃ ಸಂಶಯೋ ಬುದ್ಧೇ ಚಲೋ ಮಾನಸ ಉಚ್ಯತೆ ಚಂಚಲಾತು ಸ್ಮೃತಿರ್ಬುದ್ಧಿಸಿ ಚಿತ್ತಜೈವ ಸ್ಥಿರಾ ಸ್ಮೃತಿ ಇತ್ತೀಚ. ಭಾಳ ತುಂಬ ಸೂಕ್ಷ್ಮ ವಿಚಾರಗಳಿವೆಲ್ಲ. ಅಚಲಃ ಸಂಶಯೋ ಬುದ್ಧೇ, ಬುದ್ಧಿವಂತನ ಸಂಶಯ ಬಂದರೆ ಅದು ಭಾರಿ ಕಷ್ಟ. ಸರಿಯಾಗಿ ಅದನ್ನು ಮಾಡೋವರೆಗೂ ಬಿಡೋದಿಲ್ಲ ಅವರು, ಗೊತ್ತಾಯ್ತಾ? ಚಲೋ ಮಾನಸ ಉಚ್ಯತೆ, ಮನಸ್ಸಿಗೆ ಬಂದ ಸಂಶಯ ಬರುತ್ತೆ, ಅವತ್ತು ಹೋಗ್ಬಿಡುತ್ತೆ ಕಡೆ. ಸೀರಿಯಸ್ ಆಗಿರೋದಿಲ್ಲ ಅವನು. ಬುದ್ಧಿವಂತ ಬಂದರೆ ಏನು ಮಾಡ್ತಾನೆ, ಅದನ್ನು ಗಟ್ಟಿಯಾಗಿ ಕೊಡೋದ್ರಿಂದ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ಬಿಡೋದಿಲ್ಲ. ಹಾಗೆ ಉಳ್ಕೊಂಡ್ಬಿಟ್ಟು ಅವನು ಏನಾಗ್ತಾನೆ, ಸಂಶಯಾತ್ಮ ವಿನಶ್ಯ, ಆ ರೀತಿ ಆಗಿಬಿಡ್ತಾನೆ. ಹೌದು, ಬುದ್ಧಿ ನಿಶ್ಚಯ ಮಾಡ್ಬೇಕಾದ್ರೆ ಏನು ಬೇಕಾದಕ್ಕೀಗ ನೀವು ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಪೂರ್ವ ಪಕ್ಷ ಉತ್ತರ ಗೊತ್ತಿರ್ಬೇಕಾದ್ರೆ, ಗೊತ್ತಾಯ್ತಾ? ಈ ಕಡೆ ವಾಲ್ಬೇಕೀಗ. ಅದು ಸರಿಯಾಗಿ ಬುದ್ಧಿ ಶಾಸ್ತ್ರದ ಏಡ್ ಸಿಕ್ಕರೆ ಅದು ಹೆಲ್ಪ್ ಮಾಡುತ್ತೆ. ಇಲ್ದವ್ರು ಏನು ಮಾಡೋದು, ನೋಡೋಣ ವಿಷಯ ನೋಡೋಣ ಅಂತ ತೆಗಿತಾನಲ್ಲ, ಹಾಗೆ ಆ ವಿವೇಕ ಇಲ್ದವ್ರೆ ಹಾಗೆ ಉಳ್ಕೊಂಬಿಡುತ್ತೆ, ಸಂಶಯ ಹೋಗೋದಿಲ್ಲ. ಹಾಂ ಹೌದು ಹೌದು. ಮನಸ್ಸಿಗೆ ಸಂಶಯ ಬರದೆ ಹೋದರೆ ದೊಡ್ಡ ಸಂಶಯನೇ ಬರ್ತಿರಲಿಲ್ಲ. ಸಂಶಯ ಬರುತ್ತಾ ಇಲ್ಲ ಎಲ್ಲರಿಗೂ? ಅರ್ಥ ಏನು? ಸಾಮಾನ್ಯ ಸಂಶಯ. ಅವ್ರಿಗೇನು ಹೇಳ್ತಾ ಬಿಟ್ಟೋಗ್ಬಿಡುತ್ತಾರೆ. ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡೋದು ಹೋಗ್ಬಿಟ್ಟಿರ್ತಾರೆ ಎಲ್ಲ ಅಂತಾರೆ. ಅವ್ರ ಪ್ರಶ್ನೆ ಕೇಳಿದ್ದು ಭಾರಿ ದೊಡ್ಡ ಸ್ಥಿತಿ ತಿಳ್ಕೊತಾರೆ ಹೊರತು ಉತ್ತರದ ಬಗ್ಗೆ ಅಪೇಕ್ಷೆ ಇರೋದಿಲ್ಲ. ಛಲ,
ನಾನು ಕೇಳಿದ್ದ ಅಂತ ಆಮೇಲೆ ಹೇಳೋ ಪೈಕಿ ಆ ಮಾಟಿ ಇದು ಹಾಗಲ್ಲ, ಗಟ್ಟಿಯಾಗಿ ಕೂತಿರುತ್ತೆ ಅವರು. ಮತ್ತು ಅದರಿಂದಲೇ ಗಟ್ಟಿಯಾಗಿ ಉತ್ತರ ಸಿಗುತ್ತೆ ಅವ್ರಿಗೆ. ಹಠ ಹಿಡಿದು ಉತ್ತರ ತಗೋತಾರೆ. ತೊಗೊಳದೆ ಹೋದರೆ ಅವರು ವಿನಶ್ಯತಿ. ಚಂಚಲಾತು ಸ್ಮೃತಿರ್ ಬುದ್ಧಿ. ಅದೇ ರೀತಿ ಬುದ್ಧಿಗೆ ಸಂಶಯ, ಸ್ಮೃತಿ ಬಂದರೆ ಅದು ಚಂಚಲ, ಚಿತ್ತಕ್ಕೆ ಬಂದರೆ ಗಟ್ಟಿ. ನೋಡಿ, ಎರಡು ಅದರಲ್ಲೂ ಕೂಡ ಬುದ್ಧಿ ಸಾರಾಸಾರವಾಗಿ ಭಾಳ ಉಪಯೋಗ ಬರುತ್ತೆ. ನೆನಪುಡಿಬೇಕಾದ್ರೆ ಚಿತ್ತ ಇರಬೇಕು. ಅದಕ್ಕೆ ಚಿತ್ತಗೊಟ್ಟಿ ಕೇಳಿ ಅಂತ ಹೇಳಿದೆ. ಚಿತ್ತಗೊಟ್ಟು ಕೇಳಿ, ಚಿತ್ತಗೊಟ್ಟು ಕೇಳಿದಾಗ ಏನಾಗುತ್ತೆ, ದೃಢವಾದ ಸ್ಮೃತಿ ಉಳಿಯೋದು, ಮರೆಯೋದಿಲ್ಲ ಅದು. ಇದು ಮರೆತು ಬಿಡ್ತಾನೆ. ನಿಶ್ಚಯ ಜ್ಞಾನ ಎರಡು ವಿಧ. ಸರಿಯಾದ ಜ್ಞಾನವೂ ನಿಶ್ಚಯ ಜ್ಞಾನನೇ, ತಪ್ಪು ಜ್ಞಾನ ನಿಶ್ಚಯ ಜ್ಞಾನನೇ. ತಮೋಯೋಗ್ಯರಿಗೆ ತಪ್ಪು ತಿಳುವಳಿಕೆ ಭಾರಿ ನಿಶ್ಚಯ. ದುರ್ಯೋಧನ ಕೊನೆಯವರೆಗೂ ಬಿಡಲಿಲ್ಲ, ಅದು ಸರಿ ಅಂತಲೇ ಸತ್ತ. ನಿಶ್ಚಯ ಜ್ಞಾನ ಅಂತಷ್ಟು ಒಳ್ಳೆಯದಾಗಿರ್ಬೇಕಾಗಿಲ್ಲ. ನಿಶ್ಚಯ ಜ್ಞಾನಂ ದ್ವಿವಿಧಂ. ಏನಂತ? ಯಥಾರ್ಥಂ ಅಯಥಾರ್ಥ, ವಿಪರೀತ ವಿಪರೀತಂತೆ. ವಿಪರೀತ ಜ್ಞಾನ ಆಪೋಸಿಟ್. ಅದು ಏನು ಹೇಳ್ತಾನೆ, ಅದು ಬೆಳ್ಳಿನೇ ಹಠ ಮಾಡ್ತಾನೆ. ನಿಶ್ಚಯ ಬಂದುಬಿಟ್ಟಿದೆ ಅವನಿಗೆ, ತಪ್ಪದೆ ಆ್ಯಕ್ಚುಲಿ. ಇವನು ಶುಕ್ತಿನೇ ಇವನು ಹೇಳ್ತಾನೆ. ಇಬ್ಬರು ನಿಶ್ಚಯ ಜ್ಞಾನ. ಸರಿಯಾದ ನಿಶ್ಚಯ ಜ್ಞಾನ ಇವನಿಗೆ, ತಪ್ಪು ನಿಶ್ಚಯ ಜ್ಞಾನ ಅವನಿಗೆ. ಅದು ನಿಶ್ಚಯ ಜ್ಞಾನ ಅಂದ ಮಾತ್ರಕ್ಕೇನೆ ಅದೇನಾಗಿರ್ಬೇಕಾಗಿಲ್ಲ. ಇನ್ನೂ ಹೇಳೋದಾದರೆ ನಿತ್ಯಲೋಕ ಎರಡೂ ಆಗ್ಬೋದು. ನಿತ್ಯಲೋಕ ಯಾವುದು? ತಪಸ್ಸು ನಿತ್ಯಲೋಕನೇ. ಆದ್ದರಿಂದ ಬರೀ ನಿತ್ಯಲೋಕ ಕೊಡೋದು ಕೇಳಿದ್ರೆ ಪಂಜಿತ ಆಗುತ್ತೆ. ಬರೀ ಅವಳು ಮಂಥನೇ ಹಾಗೆ ಮಾಡಿದ್ದು ಅವಳು. ಮುಕ್ತಿ ಕೊಡೋದು ಅಷ್ಟೇ ಕೇಳಿಬಿಟ್ಟು. ಮುಕ್ತಿ ಎರಡು ವಿಧ. ಮುಕ್ತಿರು ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋ. ಮುಕ್ತಿರು ನಿತ್ಯ, ತಮಸ್ಸು ನಿತ್ಯ. ವಾಪಸ್ ಬರೋದೇ ಇಲ್ಲ. ವಾಪಸ್ ಬರೋದ ಲೋಕ ಕೊಡೋದು ಅಷ್ಟೇ ಕೇಳಿಬಿಟ್ರೆ ತಮಸ್ಸು ಆಗ್ಬೋದು. ಅದು ಮುಕ್ತಿ ಅಂತ ಸ್ಪೆಸಿಫಿಕ್ ಆಗಿ ಕೊಡು. ಸ್ವರೂಪ ಆನಂದ ಆವಿರ್ಭಾವ ರೂಪವಾದ ಮುಕ್ತಿಯನ್ನು ಕೊಡು. ಅನುಸಂಧಾನ ಇರಬೇಕಾದ್ರೆ. ಹೌದು, ಅವರಿಗೆ ಇವತ್ತಿಗೂ ಅದೇ ಯಥಾರ್ಥ ಜ್ಞಾನ. ಇದು ಸತ್ಯ ಅಂಬದೇ ಬಿಡು. ದೇವರಿದ್ದಾನೆ ಇಲ್ಲ, ಅದು ನಾಸ್ತಿಕರಿಗೆ ಅದೇ ಯಥಾರ್ಥ ಜ್ಞಾನ. ಸುಮ್ಮನೆ ಒದ್ದಾಡ್ತಾರೆ ದೇವರು ಇದ್ಕೊಂಡು ಅಂತೇಳಿ ಒದ್ದಾಡ್ತಿರ್ತಾನೆ. ಅದು ಒಂದು ಸ್ಥಿತಿ. ನಿಶ್ಚಯ ಜ್ಞಾನಕ್ಕೆ ಬುದ್ಧಿ ಬೇಕು. ಆದರೆ ಬುಡಿಬೇಕಾದ್ರೆ ಚಿತ್ತ ಬೇಕು. ಬುದ್ಧಿ ಏನು ಮಾಡಿ ಸೇವ್ ಮಾಡಬೇಕಲ್ಲ. ಸೇವ್ ಮಾಡೋಕ್ಕೆ ಚಿತ್ತ ಸೇವ್ ಮಾಡುತ್ತೆ. ಅದಕ್ಕೆ ಚಿತ್ತದಲ್ಲಿ ಸೇವ್ ಆಗೋದ್ರಿಂದ ಚಿತ್ತ ಭಾಳಷ್ಟು ಹುಷಾರಾಗಿರ್ಬೇಕು. ಏನ ಯಾವುದಾ ಚಿತ್ತ ಅಂತ ಹೇಳಿದ್ರಲ್ಲ, ಚಿತ್ತ ಸ್ಮರಣೆ ಬರೋದಿಲ್ಲ. ಬುದ್ಧಿಗೂ ಸ್ಮರಣೆ ಬರುತ್ತೆ, ಚಿತ್ತಕ್ಕೂ ಬರುತ್ತೆ. ಬುದ್ಧಿಯ ಸ್ಮರಣೆ ಏನದು? ಅನಿತ್ಯ. ಇದು ನಿತ್ಯ. ಏನ ಯಜ್ಞಾಯತೆ ವಸ್ತು ತತ್ತಲ್ಲಕ್ಷಣ ಮುಚ್ಯತೆ ತತ್ಸ್ವರೂಪಂ ಪೃಥಕ್ ಚೈತಿ ದ್ವಿವಿಧಂ ಕವಯೋ ವಿದು ಇತಿ ಕಾಪಿಲೆ. ಪ್ರಮಾಣ ಲಕ್ಷಣಕ್ಕೆ ಬೇಕಾದ್ದಿದ್ದು ಲಕ್ಷಣ. ಅಲ್ಲಿ ವಿಷಯ ಹೇಳಲಿಲ್ಲ. ಏನಂತೇಳಿ ಸ್ವರೂಪ ಲಕ್ಷಣ ಮತ್ತು ಬಾಹ್ಯ ಲಕ್ಷಣ ಅಂತ ಎರಡು ಹೇಳಿದ್ವಿ. ಸ್ವರೂಪ ಲಕ್ಷಣ, ಹೊರಗಿನ ಲಕ್ಷಣ. ಅದು ಹೇಗೆ ತೋರಿಸ್ತಾರೆ. ಏನ ಯತ್ ಜ್ಞಾಯತೆ ವಸ್ತು ತತ್ತಲ್ಲಕ್ಷಣ ಮುಚ್ಯತೆ. ಹಾಲು ಹೇಗಿರುತ್ತೆ, ಹಸು ಅಂದರೆ ಹೇಗಿರುತ್ತೆ, ಇವೆಲ್ಲೇನಿದು ಸ್ವರೂಪ ಜ್ಞಾನ, ಸ್ವರೂಪ ಲಕ್ಷಣ. ಹಾಗೆ ಹೇಳಬೇಕು. ಮನೆ ಹೀಗಿದೆ, ಅಡ್ರೆಸ್ ಕೊಡ್ತಾರೆ, ಸ್ವರೂಪ ಲಕ್ಷಣ. ಅಲ್ಲಿ ಕಾಗೆ ಕೂತಿದೆಯಲ್ಲ ಆ ಮನೆ ಅಂತ ಹೇಳ್ತಾರೆ. ಎಷ್ಟೊತ್ತು ಕೂತಿರುತ್ತೆ ಕಾಗೆ, ಆರು ಬಿಡ್ತಾರೆ. ಅದು ಎಂಥ ಲಕ್ಷಣ? ಅದು ಉಪಲಕ್ಷಣ, ಹೊರಗಿನ ಲಕ್ಷಣ ಅಷ್ಟೇ ಹೊರತು ಅದು ಇಟ್ಕೊಬ. ಆ ಶಾಲೆ ಓದ್ಕೊಂಡಿದ್ದಾಗ ಪ್ರತಿ ಶಾಲೆ ಓದ್ಕೊಂಡಿಲ್ಲ ಅವನು, ಅವತ್ತಿನ ಮಟ್ಟಿಗೆ ಸಾಕೋದು. ಆ ಪರ್ಪಸ್ಸಿಗೆ ಸರಿ ಹೋಗುತ್ತೆ. ಬಟ್ ಯಾವ ಸ್ವರೂಪ ಲಕ್ಷಣ ಅಲ್ಲ ಅದು. ಆಮೇಲೆ ಶಾಲೆಯಲ್ಲಿ ಅಲ್ಲೇ ಎಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಈ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಿರ್ತಾರೆ, ಡ್ರೆಸ್ ಚೇಂಜ್ ಆದ ತಕ್ಷಣ ಅಲ್ಲ ಅಂತ ಹೇಳ್ತಾರಾ? ಅಲ್ಲ. ಯಾಕೆ? ಮುಖ ಚೇಂಜ್ ಆಗಲಿಲ್ಲ, ಡ್ರೆಸ್ ಚೇಂಜ್ ಆಗ್ಬೋದು. ಡ್ರೆಸ್ ಹಾಕಿರೋದು ಅವತ್ತಿನ ಮಟ್ಟಿಗೆ ಸರಿ, ಆಗಿನ ಮಟ್ಟಿಗೆ ಸರಿ. ಆದರೆ ವ್ಯಕ್ತಿ ಎಂಬುದು ಸ್ವರೂಪ ಲಕ್ಷಣ, ಮುಖ ಎಂಬುದು ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಯಾವ ಲಕ್ಷಣ ತಿಳ್ಕೊಬೇಕು? ಸ್ವರೂಪ ಲಕ್ಷಣ ತಿಳ್ಕೊಬೇಕು. ಯಾಕಂದರೆ ಪೂರ್ತಿ ಸಾಲ್ವ್ ಆಗುತ್ತೆ. ಟೆಂಪ್ರರಿ ಅಡ್ಜಸ್ಟು 10 ಗಂಟೆ ಮೇಲೆ ನಿಂತಿರ್ತೀರಿ ಅದು ಬಸ್ ಸ್ಟ್ಯಾಂಡ್, ಆಮೇಲೆ ಇಲ್ಲಿರ್ತಾರೆ ಅಷ್ಟೇ ಒಂದು ಟೆಂಪ್ರರಿ. ಉಳಿದಾದ್ರೆ ಮನೆ ಅಡ್ರೆಸ್ ಕೊಟ್ಟು ಯಾವಾಗ ಬೇಕಾದ್ರೂ ಸಿಗ್ತಾರೆ. ಪರ್ಮನೆಂಟ್ ಅಡ್ರೆಸ್ ಇಲ್ಲೇ ಇಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಅದು ಇದಂತೂ ಭಾರಿ ಬೇಗ ಚೇಂಜ್ ಆಗುತ್ತೆ. ಅದು ಬೇರೆ, ಇದು ಬೇರೆ. ಸ್ವರೂಪ ಜ್ಞಾನ ವೃತ್ತಿ ಜ್ಞಾನ ಬೇರೆ, ಸ್ವರೂಪ ಲಕ್ಷಣ ಬೇರೆ, ಬಾಹ್ಯ ಲಕ್ಷಣ ಬೇರೆ. ಅದೇನು ಸ್ವರೂಪ ಜ್ಞಾನ ಸಾಕ್ಷಿ ಇದ್ದಾನೆ ಬಂದರೆ ಸ್ವರೂಪ ಜ್ಞಾನ. ಸುಖ ದುಃಖಾದಿಗಳ ಜ್ಞಾನ ಸ್ವರೂಪ ಜ್ಞಾನ. ಇದು ಹಾಗಲ್ಲ. ಯಾವುದು ರೂಪಾದಿಗಳ ಜ್ಞಾನ ಏನದು ಬಾಹ್ಯ, ಅದು ವೃತ್ತಿ ಜ್ಞಾನ. ವೃತ್ತಿ ಜ್ಞಾನ ಬರುತ್ತೆ ಹೋಗುತ್ತೆ, ಅದು ಸ್ವರೂಪ ಜ್ಞಾನ ನಿತ್ಯ. ಏನ ಯಜ್ಞಾಯತೆ ವಸ್ತು ತತ್ತಲ್ಲಕ್ಷಣ ಮುಚ್ಯತೆ. ಇದನ್ನು ಹೇಳಲಿಲ್ಲ ಪ್ರಮಾಣ ಲಕ್ಷಣದಲ್ಲಿ ಸೇರಿಸ್ಕೋಬೇಕಿದ್ರೆ. ಅದು ಆಚಾರ ರೀತಿಯೇ ಹಾಗೆ ಬರೆಯೋದು. ತತ್ಸ್ವರೂಪಂ ಪೃಥಕ್ ಚೇತಿ. ಸ್ವರೂಪ ಲಕ್ಷಣ ಪೃಥಕ್ ಲಕ್ಷಣ ಅಂದರೆ ಬಾಹ್ಯ ಲಕ್ಷಣ. ಚೇತಿ ದ್ವಿವಿಧಂ ಕವಯೋ ವಿದುಹು ಇತಿ ಕಾಪಿಲೇಯೇ. ಇದನ್ನು ಎರಡು ವಿಧ ಕರೆದಿದ್ದಾರೆ ಅಂತ ಕಾಪಿಲೇಯದಲ್ಲೇ ಇದೆ. ತೈಜಸಾನಿ ಇಂದ್ರಿಯಾಣ್ಯೇವ ಕ್ರಿಯಾಜ್ಞಾನ ವಿಭಾಗತಃ ಪ್ರಾಣಸ್ಯ ಹಿ ಕ್ರಿಯಾಶಕ್ತಿ ಬುದ್ಧೇರ್ವಿಜ್ಞಾನಶಕ್ತಿತಾ ತಾಮಸಾಚ್ಯ ವಿಕುರ್ಮಾಣಾತ್ ಭಗವದ್
ವೀರ್ಯಚೋದಿತಾತ್ ಶಬ್ದ ಮಾತ್ರ ಬಹು ತಸ್ಮಾತ್ ನಹ ತಸ್ಮಾತ್ ನಭಃ ಶ್ರೋತ್ರಂತು ಶಬ್ದಗಂ ತೈಜಸಾನಿ ಇಂದ್ರಿಯಾಣ್ಯೇವ ಇಂದ್ರಿಯಗಳ ತೈಜಸ್ ಅಲಂಕಾರ ತೇಜಸ್ ಅಂದ್ರೇನು ತೇಜಸ್ಸಿನಿಂದ ಬಂದಿರೋದು ತೇಜೋಮಯ ಲೈಟ್ ನೋಡ್ತಾ ಇಂದ್ರಿಯಗಳಲ್ಲಿ ಸ್ಪರ್ಶ ಜ್ಞಾನ ಇಲ್ಲ ಲೈಟ್ ಇಲ್ಲ ರೋಗ ಇಲ್ಲ ಕಣ್ಣು ಕಾಣೋದಿಲ್ಲ ಅಲ್ಲಿ ಗೊತ್ತಾಗುತ್ತೆ ಲೈಟ್ ಇಲ್ಲ ಕಣ್ಣು ನೋಡಿದ ತಕ್ಷಣ ಕಣ್ಣು ಗೊತ್ತಾಗ್ಬಿಡುತ್ತೆ ಅವನು ಮಾತಾಡಿದ ಉತ್ತರ ಕೊಡಲಿಲ್ಲ ಕಿವಿ ಇಲ್ಲ ಅಂದರೆ ತೇಜಸ್ ಇದೆ ರಶ್ಮಿ ಇದೆ ಅದು ಇಂದ್ರಿಯಾಣ್ಯೇವ ಕ್ರಿಯಾಜ್ಞಾನ ವಿಭಾಗಶ ಕ್ರಿಯಾಜ್ಞಾನ ಮತ್ತು ಇದು ಎರಡು ಭಾಗ ಇಂದ್ರಿಯಗಳು ಅದರಲ್ಲಿ ತೈಜಸ ಜ್ಞಾನೇಂದ್ರಿಯಗಳಲ್ಲಿ ತೈಜಸಾಂಶ ಭಾರಿ ಜಾಸ್ತಿ ಇದೆ ಇದರಲ್ಲಿ ಕಡಿಮೆ ಇದೆ ಏನ ಯಾವುದು ಹಾಂ ಅದು ಮತ್ತೆ ವಿಷಯ ಬೇರೆ ತೊಕ್ಕಿಗೆ ಹೋಗೋ ಶಕ್ತಿ ಇಲ್ಲ ಮುಟ್ಟಿದ್ರೆ ಗೊತ್ತಾಗೋದು ಅದೇ ರೀತಿಯೇ ಕಿವಿ ಬೀಳಲಿಲ್ಲ ಅಂತ ಶಬ್ದ ಬಂದು ಸೈಂಟಿಫಿಕಲಿ ಕರೆಕ್ಟ್ ಅದು ಶಬ್ದ ಎಲ್ಲಿ ಬೀಳುತ್ತದೋ ಕಿವಿ ಒಂದು ಬೀಳುತ್ತೆ ಇದರ ಕಮ್ಮಿ ಇದು ಮಾಡುತ್ತೆ ಆ ಕೂಡ ನೀನು ಬೀಳುತ್ತೆ ಅದು ಇದು ಮಾಡೋದಿಲ್ಲ ಅದು ರೆಸ್ಪಾಂಡ್ ಮಾಡೋದಿಲ್ಲ ಅದು ಹೋಗಿಬಿಡುತ್ತೆ ಗೊತ್ತಾಯ್ತಾ ಕಿವಿ ಬೀಳ್ಬೇಕು ಕಣ್ಣಿ ಬಿತ್ತ ಕಿವಿ ಬಿತ್ತ ಕೇಳೋ ಪದ್ಧತಿ ಇದೆ ಸೈನ್ಸ್ ಅದು ಆ್ಯಕ್ಚುಲಿ ಅರ್ಥ ಆಯ್ತಾ ಕರೆಕ್ಟಾಗಿದೆ ಅದು ಇಲ್ಲಿ ರಸ್ಪಿ ಇರುತ್ತೆ ರಸ್ಪಿ ಇಲ್ಲಿವರೆಗೂ ಬರುತ್ತೆ ಅದನ್ನು ಕ್ಯಾಚ್ ಮಾಡುತ್ತೆ ಇದು ಬರಬೇಕು ಅದು ಕೈ ಚಾಚ್ದಾಗ ಅವ್ರು ಕೊಡ್ತಾರೆ ಕೈ ಚಾಚ್ತಾರೆ ಎರಡು ಸೇರಿ ಹಿಡ್ಕೊತಾರಲ್ಲ ಹಾಗೆ ಇವು ಬರೀ ಇದು ಹೇಳಿದ್ರೆ ಅದು ತಪ್ಪೆ ಇಲ್ಲಿ ಲೈಟ್ ಇದೆ ಇಲ್ಲಿ ಈ ಲೈಟ್ ಇದೆ ಎರಡು ಬರಬೇಕೀಗ ಆ ಹೊರಗಿನ ಲೈಟ್ ಇದೆ ಅದು ಕಾಣಿಸುತ್ತೆ ಒಳಗಿನ ಲೈಟಿಗೆ ಇದು ಕಾಣಿಸುತ್ತೆ ಗೊತ್ತಾಯ್ತಾ ಕತ್ಲಲ್ಲಿ ಇದು ಸರಿ ಇದೆ ಕತ್ಲು ಗೊತ್ತಾಯ್ತಾ ಆಮೇಲೆ ಇದೇ ಸರಿ ಇಲ್ಲ ಎಂಥ ಬೆಳಕಾಕಿರೋ ಕಾಣಿಸಲ್ಲ ಇದೆಲ್ಲ ಯೋಚನೆ ಮಾಡಿದರೆ ರಶ್ಮಿ ಎಂಬ ಪದ ಬಹಳ ಮುಖ್ಯ ಸೈನ್ಸ್ ಎರಡನ್ನೂ ಹೇಳಲಿಲ್ಲ ಒಂದು ಹೇಳಿತು ಬೀಳುತ್ತಂತೆ ಅಷ್ಟೇ ಹೇಳ್ತಾ ಹೊರತು ಇದನ್ನು ಹೇಳಲಿಲ್ಲ ಇದು ನರ್ವ್ ಅಂತ ತೆಗೆದುಬಿಟ್ರೆ ಆಮೇಲೆ ಇಂದ್ರಿಯ ಅದು ಆ್ಯಕ್ಚುಲಿ ಇಂದ್ರಿಯಕ್ಕೆ ನರ್ವಿಂದ ಎಕ್ಸ್ಪೋಸ್ ವೈರ್ ಅನ್ನೋದು ಬೇರೆ ಕರೆಂಟ್ ಅಂಬೋದು ಬೇರೆ ಬರೀ ವೈರಿಂದ ಕೇಳೋದಾಗಿದ್ರೆ ವೈರ್ ಹಾಕಿದ್ರೆ ಕರೆಂಟ್ ಆಗಬೇಕಾಗಿತ್ತು ಅಲ್ಲ ಪ್ರಾಣ ಇದನ್ನೆಲ್ಲ ಭಾಳ ಸೂಕ್ಷ್ಮ ವಿಚಾರಗಳಿವೆಲ್ಲ ಸಾಮಾನ್ಯ ಏನು ಮಾಡ್ತಾರೆ ನಮ್ಮಲ್ಲಿ ಸೈನ್ಸ್ ಒಂದು ಹೇಳುತ್ತೆ ಶಾಸ್ತ್ರ ಒಂದು ಹೇಳುತ್ತೆ ಅಂತ ಗಲಾಟೆ ಮಾಡ್ಕೊತಾರೆ ತಪ್ಪದು ಎಲ್ಲದಕ್ಕೆ ಎರಡೂ ಓದಬೇಕು ಎರಡೂ ಓದಿದಾಗ ಯಾವ ಸಮಸ್ಯೆನೂ ಬರೋದಿಲ್ಲ ಹಾಂ ಹಾಂ ಏನ ಹಾಂ ಮನಸ್ಸು ಬೇಕು ಅದಕ್ಕೆ ಮನಸ್ಸಿಲ್ದವ್ರ ಕೆಲಸ ಆಗಲ್ಲ ಆಬ್ಸೆಂಟ್ ಮೈಂಡೆಡ್ ಇದ್ರೆ ಮಾಡೋಕ್ಕೆ ಬರೋಲ್ಲ ತೇಜಸ್ ಅಂದ್ರೆ ಏನು ಲೈಟ್ ಅಂತ ಅರ್ಥ ಪ್ರಕಾಶ ಅಂತ ಅರ್ಥ ತೇಜಸ್ ಪ್ರಕಾಶಮಾನವಾದ್ದರಿಂದ ಇಂದ್ರಿಯಗಳು ಅವನ ಕಣ್ಣು ಕಾಲಿರೋ ಓಡಾಡೋ ರೀತಿಯೇ ಬೇರೆ ನೋಡ್ತಾರೆ ಅವ್ನು ಕುರುಡ ಅಂತ ಯಾರೋ ಅನ್ಕೊಂಬೋದಿಲ್ಲ ಕುರುಡ ಅಂತ ಹೇಳಿಕೊಂಡು ಓಡಾಡ್ತಿರ್ತಾನೆ ಆಗಲೇ ಆ ತೇಜಸ್ ಹೋಗ್ಬಿಡುತ್ತೆ ಕಣ್ಣಲ್ಲೇ ಕುರುಡನ ಕಣ್ಣು ಬೇರೆ ಇವನ ಕಣ್ಣು ಬೇರೆ ಇವನ ಕಣ್ಣಲ್ಲಿ ಬೆಳಕು ಕಾಣಿಸುತ್ತೆ ಅವನ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ ಡೆಡ್ಡಲ್ಲಿ ನೋಡ್ತಾರಲ್ಲ ಅವ್ರು ಸತ್ತೋಗಿದ್ದಾನೆ ಕಣ್ಣು ನೋಡ್ಬಿಟ್ಟು ಸತ್ತೋಗಿದ್ದಾನೆ ಅದು ಕಣ್ಣಿಂದನೇ ಹೋಗೋದು ಅದು ಅಂದರೆ ಎಲ್ಲ ಜೀವ ಅಲ್ಲಿ ಹೋಗೋದು ಅರ್ಥ ಅಲ್ಲ ಕಣ್ಣು ಮೇನ್ ಅದು ಪ್ರಾಣಸ್ಯ ಹಿ ಕ್ರಿಯಾಶಕ್ತಿ ಬುದ್ಧೇರ್ವಿಜ್ಞಾನಶಕ್ತಿತ ಪ್ರಾಣಗಳಿಗೆಲ್ಲ ಕ್ರಿಯಾಶಕ್ತಿ ಇದೆ ಬುದ್ಧಿಗೆ ಜ್ಞಾನಶಕ್ತಿ ಇದೆ ಜ್ಞಾನಶಕ್ತಿ ಕಡಿಮೆ ಇದ್ದರೆ ಬುದ್ಧಿವಂತ ಅಲ್ಲ ಅವನು ತಾಮಸಾಚ್ಯ ವಿಕುರ್ವಾಣಾತ್ ತಾಮಸ ಅಹಂಕಾರದಿಂದ ಅಹಂಕಾರಗಳು ಮೂರು ಕೂಡ ತಾಮಸ ಅಹಂಕಾರದಿಂದ ಭಗವದ್ ವೀರ್ಯಚೋದಿತ ಮಧ್ಯೆ ಮಧ್ಯೆ ಸೇರಿಸ್ತಾರೆ ಅವು ಯಾವುದಕ್ಕೂ ಸ್ವಂತ ಶಕ್ತಿ ಇಲ್ಲ ಭಗವಂತ ಪ್ರೇರೇಪಣೆ ಮಾಡಬೇಕಷ್ಟೆ ಶಬ್ದ ಅದೇ ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತ ಅದು ಇದ್ರ ಸಾರ್ಥ ಪೂರ್ತಿ ಸಂಗ್ರಹ ಶಬ್ದ ಮಾತ್ರ ಅಭೂತ್ ತಸ್ಮಾತ್ ನಭಶ್ರೋತ್ರಂತು ಶಬ್ದಗಂ ಆಮೇಲೆ ಶಬ್ದ ಹುಟ್ಟಿತು ಶ್ರೋತ್ರೇಂದ್ರಿಯ ಆಕಾಶ ಮೂರು ಬೇಕಂತೆ ಶಬ್ದ ಆಕಾಶದ ಗುಣ ಕೇಳೋದು ಕಿವಿಗೆ ಯಾವುದು ಯಾವ ಇಂದ್ರಿಯ ಕೇಳಿಸುತ್ತೆ ತನ್ಮಾತ್ರ ಆ ಇಂದ್ರಿಯಕ್ಕೆ ಮಾತ್ರ ಇರತಕ್ಕಂಥದ್ದು ತನ್ಮಾತ್ರ ಶಬ್ದ ಆಕಾಶಕ್ಕೆ ಶಬ್ದ ವಾಯುವಿಗೆ ಸ್ಪರ್ಶ ಅದ್ರ ಮಾತ್ರ ಇರತಕ್ಕಂಥದ್ದು ಅರ್ಥಾಶ್ರಯತ್ವಂ ಶಬ್ದಸ್ಯ ದ್ರಷ್ಟುರ್ಲಿಂಗತ್ವಮೇವ ಚ ತನ್ಮಾತ್ರತ್ವಂಚ ನಭಸೋ ಲಕ್ಷಣಂ ಕವಯೋ ವಿದುಃ ಪ್ರಧಾನವಾಯು ಸೂತ್ರಾತ್ಮ ಮಹತಾ ಸಹಜಾಯತೆ ತೈಜಸಶ್ಚ ಖಜಃ ಸ್ಪರ್ಶ್ಯಃ ಇತ್ಯಾದ್ಯ ತತ್ಸುತಾ ಸ್ಮೃತಾಃ ತದಾವಿಷ್ಟ ಅನ್ಯಜೀವಾಃ ತದಾಧಾರಾಶ್ಚ ತದ್ಬಲಾಃ ಇತಿ ಚ ಇಲ್ಲಿ ಪ್ರಾಣದೇವರು ಅಂತ ತಕ್ಷಣ ಒಂದು ಸೂಕ್ಷ್ಮ ವಿಚಾರ ಹೇಳ್ತಾರೆ ಪ್ರಧಾನ ವಾಯುದೇವರು ಮುಖ್ಯ ಏನವರು ಎರಡು ಕೆಲಸ ಮಾಡ್ತಾರೆ ಒಂದು ದೇಹ ಉಳಿಸೋದು ಇಂದ್ರಿಯಗಳಿಗೆಲ್ಲ ಚೇಷ್ಟಾ ಪ್ರವೃತ್ತ ಕೊಡೋದು ಇಷ್ಟು ಮಾಡ್ತಾರೆ ಅದರಲ್ಲಿ ಪ್ರಧಾನ ವಾಯು ಸೂತ್ರಾತ್ಮ ಸೂತ್ರ ಅಂದರೆ ಅವರೇ ಸೂತ್ರ ಎಂಬ ಹೆಸರು ಬೇರೆ ಪ್ರಾಣ ಎಂಬ ಹೆಸರು ಕಾಮನ್ ಆಗಿದೆ ಎಲ್ಲರಿಗೂ ಮುಖ್ಯ ಪ್ರಾಣ ಅನ್ನಬೇಕು ಸೂತ್ರ ಅಂತ ಕಾಮನ್ ಸೂತ್ರ ಅಂದ್ರೆ ಒಬ್ಬರೇ ಮುಖ್ಯ ಸೂತ್ರ ಅಂತ ಹೇಳಬಾರ್ದು ಸೂತ್ರ ಅಂದ್ರೆ ಅವರೇ ಪ್ರಾಣಕ್ಕೆ ಮುಖ್ಯ ಪ್ರಾಣ ಅಂತ ಹೇಳೋದು ಸೂತ್ರ ಅಂದರೆ ವಾಯುದೇವ
ಸೂತ್ರಾತ್ಮ ಮಹತಾ ಸಹ ಜಾಯತೆ. ಮಹತ ಅಂದರೆ ಮಹತ್ತತ್ವ. ಮಹತ್ತತ್ವದೊಂದಿಗೆ ಇವ್ರು ಬರ್ತಾರೆ. ಪೋಸ್ಟು ಅದಕ್ಕೆ ಅಪಾಯಿಂಟ್ಮೆಂಟ್. ಮಹತ್ತತ್ವ ಎಂಬುದು ತತ್ವ, ಪೋಸ್ಟ್ ಅದು. ಅದಕ್ಕೆ ಅಭಿಮಾನಿ ದೇವತೆಗಳು ಯಾರು? ಬ್ರಹ್ಮವಾಯು. ಹಾಂ, ಯಾವುದನ್ನು ತೋರಿಸಿದೆ? ಪ್ರಧಾನವಾಯು ಅಂದರೆ ಸೂತ್ರಗೆ ಪ್ರಯಾಣವಾಯು ಅಂತ ಹೆಸರು. ಅದನ್ನು ಹೇಳಿ. ಸೂತ್ರ ಅಂದರೆ ಪ್ರಧಾನವಾಯು. ಬರೀ ವಾಯು ಅಂದರೆ ಬೇರೆಯವರಾಗ್ಬೋದು. ಪ್ರಧಾನವಾಯು ಮುಖ್ಯ ಪ್ರಾಣ. ಪ್ರಧಾನವಾಯು ಅಂದರೆ ಮುಖ್ಯ ಪ್ರಾಣ. ಸೂತ್ರಾತ್ಮ ಸೂತ್ರ ಅವರೊಬ್ಬರೇ. ಉಳಿದವರಿಗೆ ಸೂತ್ರ ಅಂತ ಹೆಸರಿಲ್ಲ. ಉಳಿದ ಪ್ರಾಣಗಳಿಗೆ ಏನಿಲ್ಲ, ಸೂತ್ರ ಅಂತ ಕರೆಯೋದಿಲ್ಲ. ಚೀಫ್ ಅಂತಷ್ಟು ಉಳಿದವರೆಲ್ಲಿ ಬರ್ತಾರೆ ಅದರೊಳಗೆ? ಇವರು ಚೀಫ್ ಅಂತ ಕೇಳ್ತಾರೆ. ಇವರು ಚೀಫ್ ಅಲ್ಲ, ಅವ್ರು ಚೀಫ್ ಅಷ್ಟೇ, ಚೀಫ್ ಆಗೋದು. ತೈಜಸಶ್ಚ ಖಜಃ ಸ್ಪರ್ಜ. ಖಜ ಅಂದರೆ ಆಕಾಶ. ಆಕಾಶದಿಂದ ಬರುತ್ತಲ್ಲ ಸ್ಪರ್ಜ. ಖ ಅಂತ ಇನ್ನೊಂದು ಅರ್ಥ ಖಜ. ಖ ಅಂದರೆ ಇಂದ್ರಿಯ ಅಂತಲೂ ಅರ್ಥ. ಇತ್ಯಸ್ಯಾಹ ತತ್ಸುತಾ ಸ್ಮೃತ. ಇವರೆಲ್ಲ ಏನಿದ್ದಾರೆ ಉಳಿದವರೆಲ್ಲ ಕೂಡ ಅವರೆಲ್ಲ ವಾಣದೇವರ ಮಕ್ಕಳು. ಮುಖ್ಯ ಪ್ರಾಣ ಮೇನ್. ಉಳಿದವರೆಲ್ಲ ಏನವರು ಅವ್ರ ಮಕ್ಕಳಿದ್ದಾರೆ. ಶಬ್ದ ರೂಪ ತತ್ವನ್ಯಾಸದಲ್ಲಿ ಹೇಳ್ತೇವೆ ಅದೆಲ್ಲ ಕೂಡ. ಗೊತ್ತಾಯ್ತಾ? ತತ್ವನ್ಯಾಸ ಮಾತ್ರ ಅದೆಲ್ಲ ಹೇಳಬೇಕು, ಆಗ ಗೊತ್ತಾಗುತ್ತೆ. ಅವರೆಲ್ಲ ಯಾರು? ವಾಯುದೇವರ ಮಕ್ಕಳವರು. ಇನ್ನೂ ಕಬ್ಬಿದ್ದಾರೆ ರುದ್ರದೇವರ ಮಕ್ಕಳು. ಅವರಿಗೂ ಪ್ರಾಣಾಪಾನ ವ್ಯಾನವ ಸಮಾನ ಅಂತಿದೆ. ಎರಡೆರಡು ಗುಂಪಿದೆ. ಇದು ಕನ್ಫ್ಯೂಷನ್ ಮಾಡಿಕೊಳ್ಳದೆ ಸರಿಯಾಗಿ ತಿಳ್ಕೊಂಡಿರ್ಬೇಕು. ತಥಾವಿಷ್ಟ ಅನ್ಯಜೀವಾ ತದಾಧಾರಾಶ್ಚ ತದ್ಬಲಾಹ. ಇವರೆಲ್ಲ ಕೂಡ ಪ್ರಾಣದೇವರಲ್ಲ. ಪ್ರಾಣದೇವರ ಮಕ್ಕಳೆಲ್ಲ ಪ್ರಾಣದೇವರಲ್ಲ ಅವರು. ಮತ್ತು ಪ್ರಾಣದೇವರಿಗೂ 5 ಹೆಸರಿದೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮ. ಅವ್ರ ಮಕ್ಕಳಿದ್ದಾರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ರುದ್ರದೇವರ ಮಕ್ಕಳಿದ್ದಾರೆ ಪ್ರಾಣ ಅಪಾನ ಉದಾನ ಸಮಾನ. ಅದಕ್ಕೆ ಪ್ರಸಂಗ ನೋಡ್ಕೊಂಡು ಯಾರು ಅಂತ ಅರ್ಥ ಮಾಡಬೇಕು. ತದ್ಬಲಾಹ ಇತಿ ಚ. ಅರ್ಥಾಶ್ರಯತ್ವಂ ಅರ್ಥ ವಿಷಯತ್ವಂ. ಅರ್ಥದೊಳಗಿದ್ದಾರೆ ಅಂತ ಅರ್ಥ. ಶಬ್ದೇನೈವ. ಇದೆಲ್ಲ ಸ್ಪಷ್ಟೀಕರಣ ಇದೆ. ಇದನ್ನೆಲ್ಲಿ ತಾತ್ಪರ್ಯಕ್ಕೆಲ್ಲ ಸೇರಿಸ್ಕೊಂಡು ಹೋಗ್ಬೇಕಾಗ್ತದೆ. ಭಾಗವತ ತಾತ್ಪರ್ಯ ನಿರ್ಣಯ ಎರಡು ಜೋಡಿಸಿದಾಗ ಇನ್ನೂ ಸ್ಪಷ್ಟವಾಗಿರ್ತದೆ. ಶಬ್ದೇನೈವ ಯಥೋ ಜ್ಞೇಯೋ ಹರಿರ್ಲಿಂಗಂತು ತಸ್ಯ ತತ್ ಸ್ಪರ್ಶಾದ್ಯಭಾವ ತನ್ಮಾತ್ರ ನಭಸಶ್ಚೇತಿ ಕೀರ್ತ್ಯತೆ. ಸ್ಪರ್ಶಾದಯಸ್ತನ್ಮಾತ್ರ ಇತರೆ ಪೂರ್ವಸಂಸ್ಥಿತೆ ತಿಷ್ಠಂತೇಕೋ ಗುಣೋ ಭೂತೆ ಪ್ರತ್ಯೇಕಂ ಪಂಚಸು ಸ್ಥಿತಃ. ಶಬ್ದೋ ವರ್ಣಾತ್ಮಕೋ ನಿತ್ಯೋ ಧ್ವನಿರಾಕಾಶ ಸಂಭವ. ಆಕಾಶ ಏವ ಸೂಕ್ಷ್ಮಸ್ತು ಧ್ವನಿರಿತ್ಯೇವ ಸಭ್ಯತೆ ಸ ಏವ ವ್ಯಜ್ಯಮಾನಸ್ತು ಭವೇತ್ ಕರ್ಣೈಕಗೋಚರಃ ಇತಿ ಚ. ಅನೇಕ ವಿಷಯ ಒಂದೇ ಕಡೆ ಸೇರಿಸ್ಬಿಡ್ತಾರೆ. ಶಬ್ದೇನೈವ ಯಥೋ ಜ್ಞೇಯ ಹರಿ ಲಿಂಗಂತು ತಸ್ಯ ತತ್. ಶಬ್ದ ಅಂದರೆ ಶಾಸ್ತ್ರ ಇದೆ. ಶಾಸ್ತ್ರಯೋನಿತ್ವಾತ್ ಅಂತ ಅರ್ಥ. ಅದಕ್ಕೆ ಸ್ಪರ್ಶಾದ್ಯಭಾವ ಅಭಾವ ತನ್ಮಾತ್ರಾ ನಭಸಶ್ಚೇತಿ ಕಥ್ಯತೆ. ಶಬ್ದದಲ್ಲಿ ಸ್ಪರ್ಶಾದಿ ಗುಣಗಳಿಲ್ಲ. ಅದೆಲ್ಲ ಶಬ್ದ ರೂಪ ರಸ ವಾಯುಗುಣ ಅದು ಒಂದು. ಆದರೆ ನಮಗೆಲ್ಲ ನಿತ್ಯ ಜೀವನ ಸಿಗೋದು ಸಪ್ರೇಟ್ ಸಿಗೋದು ಭಾರಿ ಕಷ್ಟ. ಮಿಕ್ಸ್ ಆಗಿಬಿಟ್ಟಿರುತ್ತೆ. ಮೈಸೂರು ಪಾಕ್ ಮಾಡಿದ್ಮೇಲೆ ಕಡಲೆ ಹಿಟ್ಟು ತೆಕ್ಕೊಡೋಂದ್ರೆ ಹೇಗಾಗುತ್ತೆ? ಹೆಪ್ಪ ಹಾಕಿದ ಮೇಲೆ ಹಾಲು ಕೊಡೋಂದ್ರೆ ಇಲ್ಲ, ಹೆಪ್ಪಾಯ್ತಾಯ್ತು ಅಂದ್ಬಿಡ್ತಾರೆ. ಆ ವಿಕಾರ ಹೊಂದಿಬಿಡುತ್ತಾಗಲೇ. ಸ್ಪರ್ಶಾದಯಶ್ಚ ತನ್ಮಾತ್ರ ಇತರೇ ಪೂರ್ವ ಸಂಸ್ಥಿತಿ. ತನ್ಮಾತ್ರಗಳು ಅಂದರೆ ಆ ಇದಕ್ಕೆ ಮಾತ್ರ ಸ್ಪೆಸಿಫಿಕ್ ಆಗಿರೋದು. ಆ ವಿಷಯ ಆ ದ್ರವ್ಯ ಏನ ಶ್ಲೋಕ ಇಲ್ವೇ ಅದರಲ್ಲಿ? ಎಲ್ಲಿದೆ ಅದು? ಇನ್ನೂ ಓದ್ತಾ ಇದೆ. ಮುಂದೆ ಓದಿಲ್ಲ ಇನ್ನು. ಎಲ್ಲಿದೆ ಅದರಲ್ಲಿ? 35. ಮೂಲ ಓದಲಿಲ್ಲ. ಮೂಲ ಮೇಲಿದೆಯಲ್ಲ, ಓದ್ತಾ ಆಯ್ತಲ್ಲ. ಅರ್ಥಾಶ್ರಯತ್ವಂ ಶಬ್ದಸ್ಯ ದ್ರಷ್ಟುರ್ಲಿಂಗತ್ವಮೇವ ಚ ತನ್ಮಾತೃಂಚ ತಮಸೋ ಲಕ್ಷಣಂ ಕವಯೋ ವಿದುಹು. ಅದಾದಮೇಲೆ ಶಬ್ದೇನೈವ ಯಥೋ ಜ್ಞೇಯೋ ಹರಿರ್ಲಿಂಗಂತು ತಸ್ಯ ತತ್ ಸ್ಪರ್ಶಾದ್ಯಭಾವ ತನ್ಮಾತ್ರಾ ನಭಸಶ್ಚೇತಿ ಕೀರ್ತ್ಯತೆ. ಸ್ಪರ್ಶಾದಯ ಅಂತ ಹೇಳಿದ್ರಿಂದ ಆದೇಶ ಎಲ್ಲ ಉಳಿದೆಲ್ಲ ತಗೋಬೇಕು ಅದರಿಂದ. ತನ್ಮಾತ್ರ ಇತರೆ ಪೂರ್ವ ಸಂಸ್ಥಿತೇ ತಿಷ್ಠಂತೇಕೋ ಗುಣೋ ಭೂತೆ ಪ್ರತ್ಯೇಕಂ ಪಂಚಸು ಸ್ಥಿತಃ. ಪ್ರತಿಯೊಂದು ಭೂತಲ್ಲೂ ಸ್ಪೆಸಿಫಿಕ್ ಆಗಿ ಒಂದಿದೆ. ಪೃಥ್ವಿಗೆ ಗಂಧ ಸ್ಪೆಸಿಫಿಕ್ ಆಗಿದೆ. ಉಳಿದೆಲ್ಲ ಮಿಕ್ಸ್ ಆಗಿರೋದು. ನಾವೆಲ್ಲ ಪ್ಯೂರ್ ಕಾಣೋದಿಲ್ಲ, ಅದು ಮಿಕ್ಸ್ ಆಗಿದೆ. ತಿಷ್ಠಂತೇಕೋ ಗುಣೋ ಭೂತೆ ಪ್ರತ್ಯೇಕಂ ಪಂಚಸು ಸ್ಥಿತಃ. ಶಬ್ದೋ ವರ್ಣಾತ್. ಶಬ್ದ 2 ವಿಧ, ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ 2 ವಿಧ. ಆ ಈ ಎಲ್ಲ ಏನವು ರಾಮ ಕೃಷ್ಣ ಅವೆಲ್ಲ ಶಬ್ದಾತ್ಮಕ ಇದೆ. ಅದು ಬರೀ ಧ್ವನಿ. ಈಗ ದಮ್ಮ ಮದುವುದು ಕೂಗೋದು ಕಿರ್ಚೋದು ಅವೆಲ್ಲ ಏನು ಧ್ವನಿಗಳವೆಲ್ಲ ಕೂಡ. ಅದಕ್ಕೆ ವರ್ಣಾತ್ಮಕ ಶಬ್ದ ಧ್ವನ್ಯಾತ್ಮಕ ಶಬ್ದ ಅಂತ 2 ವಿಭಾಗ ಇದೆ. ಆದರೆ ವರ್ಣಾತ್ಮಕ ಶಬ್ದ ಅದು ನಿತ್ಯ. ಅದು ಧ್ವನಿ ನಿತ್ಯ ಅಲ್ಲ. ವರ್ಣಗಳು ನಿತ್ಯ, ಧ್ವನಿ ನಿತ್ಯ ಅಲ್ಲ. ಯಾಕೆ? ಶಬ್ದ ಹೋಗಿಬಿಡುತ್ತೆ. ವರ್ಣ ಹಾಗೆ ಇರುತ್ತೆ. ಅದು ವರ್ಣನಿತ್ಯತ್ವ ವಿಸ್ತಾರವಾಗಿ ಹೇಳಿದ್ದಾರೆ ವಿಷ್ಣು ನಿರ್ಣಯದಲ್ಲಿ. ಹೆಚ್ಚು ಭಾಗ ಅದೇನೆ.
ಆಕಾಶ ಏವ ಸೂಕ್ಷ್ಮಸ್ತು ಧ್ವನಿರ್ದೇವ ಶಬ್ದತೆ ಸಯೇವ ವ್ಯಜ್ಯಮಾನಸ್ತು ಭವೇತ್ ಕರ್ಣೈಕ ಗೋಚರ ಇತಿ. ಆಕಾಶದ ಸೂಕ್ಷ್ಮಭಾಗನೋ ಧ್ವನಿ ಅಂತ ಕರೀತಾರೆ. ಸಯೇವ ವ್ಯಜ್ಯಮಾನಸ್ತು ಭವೇತ್ ಕರ್ಣೈಕ ಗೋಚರ, ಕಿವಿಗಷ್ಟೇ ಕೇಳೋ ಶಬ್ದ, ಕಿವಿಗಷ್ಟೇ. ಆಕಾಶ ಅವ್ಯಾಕೃತ ಆಕಾಶ ಇದೆ, ಅದು ಅನುಭವ ಬರೋ ಸಾಕ್ಷಿಗಷ್ಟೇ. ಆದರೆ ಶಬ್ದ ಇದು ಬರಬೇಕು, ಕಿವಿಯಿಂದ ಬರಬೇಕು, ಡೈರೆಕ್ಟ್ ಬರೋದಿಲ್ಲ, ಅದು ಡೈರೆಕ್ಟಾಗಿ ಬರುತ್ತೆ. ನಭಸಃ ಶಬ್ದ ತನ್ಮಾತ್ರ ಕಾಲಗತ್ಯ ವಿಕುರ್ವತಃ ಸ್ಪರ್ಶೋ ಭವತ್ ತಥೋ ವಾಯು ತ್ವಕ್ಸ್ಪರ್ಶಸ್ಯ ಚ ಸಂಗ್ರಹ. ನಭಸ ಅಂತೇಳಿದ್ರು ಈಗ ಶಬ್ದ, ನಭಸ್ಸಿನಿಂದ ಸ್ಪರ್ಶ ವಾಯು, ಅಲ್ಲಿ ಸ್ಪರ್ಶ ಗುಣ ಇದೆ. ಅಭವತ್ ತಥೋ ವಾಯು, ಸ್ಪರ್ಶ ವಾಯುವಿಗೆ ಸಂಬಂಧ ಇದೆ. ಸೊ ವಾಯು ಗ್ರಹಣ ಮಾಡ್ತಕ್ಕಂಥ ತನ್ಮಾತ್ರ ಯಾವುದು? ಸ್ಪರ್ಶ. ತನ್ಮಾತ್ರ ಯಾವುದರಿಂದ ಗ್ರಹಣವಾಗುತ್ತೆ? ಸ್ಪರ್ಶ ವಾಯುವಿನಿಂದ. ಪ್ರಶ್ನೆ ಈ ರೀತಿ ಕೇಳ್ಬೋದು, ಅದು ಇಂದ್ರಿಯವಾಗಿ, ಇದು ವಸ್ತು ವಿಷಯವಾಗಿ. ನಭಸ ಅದಕ್ಕೆ ವಿಷಯಗಳು ಅಂತದ್ದು. ಶಬ್ದ ಇಂದ್ರಿಯಗಳು, ಇಂದ್ರಿಯ ವಿಷಯಗಳು. ವಿಷಯಗಳೇ ಅಂದರೆ ತನ್ಮಾತ್ರ ಅಂದರು ಒಂದು. ಆ ಇಂದ್ರಿಯಕ್ಕೆ ಮಾತ್ರ ಸ್ಪೆಸಿಫಿಕ್ಕಾಗಿ ಕಾಣೋದಂಗೆ ಇನ್ನು ಎರಡೆರಡು. ಈ ಇಂದ್ರಿಯ ಸ್ಪೆಸಿಫಿಕ್ ಆಗೋದನ್ನು ನೋಡುತ್ತೆ, ಈ ವಸ್ತು ಸ್ಪೆಸಿಫಿಕ್ಕಾಗಿ ಅದಕ್ಕೆ ಕಾಣುತ್ತೆ, ಬೇರೆದಕ್ಕೆ ಕಾಣೋದಿಲ್ಲ. ಕಿವಿ ಇಲ್ಲ, ಶಬ್ದ ಕೇಳಿಸೋ ಚಾನ್ಸೇ ಇಲ್ಲ, ಗೊತ್ತಾಯ್ತು. ಕಣ್ಣಿಲ್ಲ, ರೂಪದ ಜ್ಞಾನ ಇಲ್ಲೇ ಇಲ್ಲ. ಇತಿ ಕೀರ್ತಿತಾಹ ಸ್ಪರ್ಶಾದಯೋಪಿ ನಭಸಃ ಶಬ್ದ ತನ್ಮಾತ್ರ, ಶಬ್ದ ತನ್ಮಾತ್ರ ಗುಣಾತ್ ಅಂತ ಅರ್ಥ. ಸ್ಪರ್ಶಾದಯೋಪಿ ವಾಯುವಾದೇಹೇ ಸೂಕ್ಷ್ಮಾವಸ್ಥಾ ಪ್ರಕೀರ್ತಿತಾ. ವಾಯು ಮೊದಲಾದ ಆಕಾಶದಲ್ಲಿ ಸೂಕ್ಷ್ಮವಾಗಿ ಹೇಗೆ ಶಬ್ದ ಇದೆಯೋ, ವಾಯುವಾದಿಗಳಲ್ಲಿ ಸೂಕ್ಷ್ಮವಾಗಿ ಸ್ಪರ್ಶಾದಿಗಳಿವೆ, ಪ್ರತಿಯೊಂದರಲ್ಲೂ ಸೇರಿಸ್ಕೋಬೇಕಲ್ಲ. ಸೂಕ್ಷ್ಮೇಂದ್ರಿಯಾಣಿ ಸಂತೇವ ಸ್ಯುಃ ಸ್ಥೂಲಾನ್ಯಪ್ಯ ಅಹಂಕೃತೆ ಭೂತೇಭ್ಯಶ್ಚೋಪಚೀಯಂತೆ ಪುನರ್ಬ್ರಹ್ಮ ಶರೀರತಃ ಇತಿ ಚ. ಸೂಕ್ಷ್ಮೇಂದ್ರಿಯಾಣಿ ಸಂತೇವ ಸ್ಯುಃ ಸ್ಥೂಲಾನಿ ಅಪಿ ಅಹಂಕೃತೆ ಎಂದು ಹೇಳಿದ್ದಾರೆ ತತ್ವಸಂಖ್ಯಾನದಲ್ಲಿ. ಸಂಸೃಷ್ಟ ಮಂಡಂ ತದ್ಗಚ್ಚ, ಸೃಷ್ಟ ಸಂಸೃಷ್ಟ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ಸೂಕ್ಷ್ಮೇಂದ್ರಿಯಗಳು ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಸ್ಥೂಲಾನಿ ಅಪಿ ಅಹಂಕೃತೆ, ಸ್ಥೂಲ ಇಂದ್ರಿಯಗಳು ಅಹಂಕಾರ ತತ್ವದಿಂದ ಹುಟ್ಟುತ್ತೆ. ತೈಜಸ, ಅದರಲ್ಲಿ ತೈಜಸ ಭಾಗದಿಂದ. ಭೂತೇಭ್ಯಶ್ಚೋಪಚೀಯಂತೆ, ಭೂತಗಳ ಕಾಂಟ್ಯಾಕ್ಟ್ ಬಂದಾಗ ಉಪಚಯ ಆಗುತ್ತೆ. ಉಪಚಯ ಅಂದ್ರೇನು? ಬೆಳೆಯೋದು. ವೃದ್ಧಿಗೊಂದದು ಉಪಚಯ ಅಂತ ಕರೀತಾರೆ. ಈಗ ಉದಾಹರಣೆಗೆ ಕಡಲೆ ಬೀಜ ಇದೆ, ಅದು ನೀರಲ್ಲಿ ನೆನೆಸಿಬಿಡ್ತಾನೆ, ಏನಾಗುತ್ತೆ ಅದೀಗ? ಉಬ್ಬುತ್ತದೆ. ಉಬ್ಬೋದೇ ಉಪಚಯ. ಉಬ್ಬದು ಉಪ ಉಬ್ಬ ಉಬ್ಬು ಉಪಚಯ ಆಗ್ಬಿಡುತ್ತೆ. ಪಕಾರ ಬಕಾರ ಆಗಿಬಿಟ್ಟು ಉಬ್ಕೊಳ್ಳೋದು. ಅದಕ್ಕೆ ಶರೀರಕ್ಕೆ ಉಪಚಯ. ಆಹಾರ ತಿಂತೀವಲ್ಲ, ಶರೀರಕ್ಕೆ ಏನಾಗುತ್ತೆ? ಅದು ಉಪಚಯ, ಬೆಳೀಲಿಕ್ಕೆ ಶುರುವಾಗುತ್ತೆ. ಮೊದಲು ಬೆಳೆಸುತ್ತೆ, ಆಮೇಲೆ ಮೇಂಟೈನ್ ಮಾಡುತ್ತೆ ಅಷ್ಟೆ. ಬಿಟ್ಟಾಗ ಅದು ಕ್ಷಯಿಸ್ಲಿಕ್ಕೆ ಶುರುವಾಗುತ್ತೆ. 3 ಸ್ಟೇಜ್ ಅದು ಬರುತ್ತಲ್ಲ. ಊಟ ಮಾಡಿದ ತಕ್ಷಣ ಆಗೋದೇನು? ಸಂಹನನಕ್ಕೆ ಉಪಚಯ. ಸಂಹನನ ಅಂದರೆ ಶರೀರ. ಮತ್ತು ದೇವತೆಗಳಿಗೆ ಆತ್ಮ ಪ್ರದರ್ಶನ, ಸುಖವನೀವ ಹರಿ. ದೇವತೆಗಳಿಗೆ ಭಗವದ್ ರೂಪ ಕಾಣುತ್ತೆ ಅವರಿಗೆ, ಅದೆಲ್ಲ ಕೂಡ. ಇತೀಚ ಚಾಲನಂ ವ್ಯೂಹನಂ ಪ್ರಾಪ್ತಿ ಭೂತೇಭ್ಯಶ್ಚ ಉಪಚೀಯಂತೆ ಪುನರ್ಬ್ರಹ್ಮ ಶರೀರತಃ. ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ಉಪಚಯವನ್ನು ಹೊಂದುತ್ತೆ. ಚಾಲನಂ ವ್ಯೂಹನಂ ಪ್ರಾಪ್ತಿ ನೇತೃತ್ವಂ ದ್ರವ್ಯ ಶಬ್ದಯೋ ಸರ್ವೇಂದ್ರಿಯಾಣಾಮಾತ್ಮತ್ವಂ ವಾಯೋ ಕರ್ಮಾಭಿಲಕ್ಷಣಂ. ಚಾಲನಂ ವ್ಯೂಹನಂ ಪ್ರಾಪ್ತಿ ನೇತೃತ್ವಂ ದ್ರವ್ಯ ಶಬ್ದಯೋ ಸರ್ವೇಂದ್ರಿಯಾಣಾಮಾತ್ಮತ್ವಂ ವಾಯೋ ಕರ್ಮ ಅಭಿಲಕ್ಷಣಂ. ಚಾಲನ, ವ್ಯೂಹನ, ಪ್ರಾಪ್ತಿ, ನೇತೃತ್ವ ಇವೆಲ್ಲ ದ್ರವ್ಯ ಮತ್ತು ಶಬ್ದಗಳಿಗಿದೆ. ಚಾಲನ ಅಂದರೆ ಮೂಮೆಂಟು, ವ್ಯೂಹನ ಅಂದರೆ ಒಂದಾಗೋದು, ಪ್ರಾಪ್ತಿ ಅಂದರೆ ಸಿಕ್ಕೋದು, ನೇತೃತ್ವ ಅಂದರೆ ಪ್ರಧಾನವಾಗಿರೋದು. ಪ್ರತಿಯೊಂದಕ್ಕೂ ಇಷ್ಟಿರುತ್ತೆ. ಸರ್ವೇಂದ್ರಿಯಾಣಾಮಾತ್ಮತ್ವಂ ವಾಯೋ ಕರ್ಮಾಭಿಲಕ್ಷಣಂ. ಅದಕ್ಕೆ ಅರ್ಥ ಹೇಳ್ತಾರೆ. ಪ್ರಾಪ್ನೋತಿ ವಾಯು ಸರ್ವಂತು ಸ್ವತಃ ಹರೇಸ್ತಥಾ. ಇಲ್ಲಿ ವಾಯು ಅಂದರೆ ಮುಖ್ಯವಾಯು ದೇವರೇ. ಪ್ರಾಪ್ತೇತಿ ವಾಯು, ಪ್ರಾಪ್ತಿ ಶಬ್ದಕ್ಕೆ ವಾಯು ಅಂತ ಅರ್ಥ ಇಲ್ಲಿ. ಸರ್ವಂತು ಸ್ವತಃ ಹರೇಸ್ತಥಾ ಅತಃ ಪ್ರಾಪ್ತಿರಿತಿ ಪ್ರಾಹು ವಾಯುಂ ಭೂತಪತಿಂ ಪ್ರಭುಂ. ಭೂತಪತಿ, ಭೂತಗಳಲ್ಲಿ ಪ್ರಧಾನ. ಪ್ರಧಾನವಾಯುರನ್ಯೇಷು ನಿತ್ಯಾವಿಷ್ಟೋ ಯತಸ್ತತಃ ತದ್ಗುಣಾಸ್ತೇಷು ಚೋಚ್ಯಂತೆ ನೀಚತಾ ನಾಶ್ಯ ತತ್ಕೃತ ಇತಿ ಬ್ರಹ್ಮ ವಿಭಕ್ತೆ. ಪ್ರಧಾನವಾಯು ದೇವರು ಉಳಿದ ಎಲ್ಲರಲ್ಲೂ ಕೂಡ ಸೇರಿರ್ತಾರೆ. ಅವ್ರು ಇಲ್ಲದ ಹೋದರೆ ಯಾವುದು ಡೆಡ್ ಅದು. ಪ್ರಧಾನವಾಗಿ ಉಳಿದ ವಾಯುಗೆಲ್ಲ ಈ ಶಕ್ತಿ ಇಲ್ಲ. ಪ್ರಾಣ ಅಂತ ಇಂದ್ರಿಯಗಳಿಗೂ ಪ್ರಾಣ ಅಂತ ಹೆಸರಿದೆ. ಅದು ಉಸಿರಾಟ ಅದರ ಶಕ್ತಿ ಅವಕ್ಕಿಲ್ಲ, ತಾವು ಫಂಕ್ಷನ್ ಮಾಡುತ್ತಷ್ಟೇ. ಬಟ್ ವಾಯುದೇವರಿದ್ದರೆ, ಇದು ಹೀಟರ್ ಇದ್ದಾಗೆ, ಅದು ಕರೆಂಟ್ ಇದ್ದಾಗೆ. ವಾಯುದೇವರು ಇಲ್ಲದೆ ಹೋದರೆ ಯಾವ ಎಲೆಕ್ಟ್ರಿಕಲ್ಲಿ ವರ್ಕ್ ಮಾಡೋದಿಲ್ಲ. ಅದು ಕಾಮನ್. ಅದು ಉಳಿದ ಪ್ರಾಣಗಳು ಅದು ಲಿಮಿಟೆಡ್. ಉಳಿದ ಪ್ರಾಣ ಇಂದ್ರಿಯಕ್ಕಷ್ಟೇ ಲಿಮಿಟೆಡ್. ಅದು ಪ್ರಾಣದೇವರ ಮಕ್ಕಳು ಅವರೆಲ್ಲ ಮಾಡೋ ಕೆಲಸ, ಇವ್ರದಲ್ಲ. ಇವರು ಮೊಳೆ ನಿಂತು ಮಾಡಿಸ್ತಾರೆ.
ಚಾಲನಂ ಬುದ್ಧಿ ಸರ್ವೇಂದ್ರಿಯಾಣಾಂ ಆತ್ಮತ್ವಂ ವಾಯೋ ಆತ್ಮತ್ವ ಅಂದರೆ ಸ್ವಾಮಿತ್ವ ಕರ್ಮಾಭಿಲಕ್ಷಣಂ ಮುಖ್ಯವಾದ ಕೆಲಸ ಅವರಿಂದನೇ ಆಗಬೇಕು. ಪ್ರಾಪ್ನೋತಿ ವಾಯು ಸರ್ವಂತು ಸ್ವತಃ ಹರೇಸ್ತಥಾ ಅತಃ ಪ್ರಾಪ್ತಿರಿತಿ ಪ್ರಾಹು ವಾಯುಂಭೂತಪತಿಂ ಪ್ರಭುಂ ಪ್ರಧಾನವಾಯುರನ್ನೇಷು ನಿತ್ಯಾವಿಷ್ಟೋ ಯತಸ್ತತಃ ತದ್ಗುಣಾಸ್ತೇಷು ಚೋಚ್ಯಂತೆ ನೀಚತಾ ನಾಶ್ಯ ತತ್ಕೃತ ಇತಿ ಬ್ರಹ್ಮವೈವರ್ತೆ. ವಾಯುದೇವರು ಎಲ್ಲೆಲ್ಲೂ ಇರ್ತಾರೆ, ಆದರೆ ಅವರಿಂದ ಏನಾಗಲ್ಲ, ಅವರಿಗೆ ಅದರಿಂದ ನೀಚತ ಬರೋದಿಲ್ಲ. ಗೊತ್ತಾಯ್ತಾ? ನೀಚತ ಅಂದ್ರೇನು? ಕಡಿಮೆ ಆಗುವಿಕೆ ಬರೋದಿಲ್ಲ. ವಾಯುದೇವರು ವಿಶೇಷ. ದೇವರೆಲ್ಲ ಕಡೆ ನೀಚತ ಬರುತ್ತಾ? ಬರೋದಿಲ್ಲ. ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ಇವತ್ತು ಹೇಳಿದ್ರಲ್ಲ, ಒಬ್ಬ ವ್ಯಕ್ತಿ ಆಫೀಸಲ್ಲಿ ಕೂತ ಅವ್ರು ನೀಚತ್ವ ಇದೆ. ಪ್ರಧಾನ ಆಫೀಸರ್ ಬಂದು ಅಲ್ಲಿ ಚೆಕ್ ಮಾಡಕ್ಕೆ ಕೊಡ್ತಾನೆ, ಅಲ್ಲಿ ನೀಚತ್ವ ಬರಲಿಲ್ಲ. ನೀವು ಕ್ಲರ್ಕ್ ಆಗಿಬಿಟ್ರೆ ಸರ್ ಅಂತ ಯಾರು ಕೇಳೋಲ್ಲ. ಅವ್ನು ಬಂದಿರೋದು ಏನಾಗಿ ಬಂದಿರ್ತಾನೆ, ಅದೀಗ ಅಧಿಪತಿಯಾಗಿ ಬಂದಿರ್ತಾನೆ. ಆದ್ದರಿಂದ ನೀಚತ್ವ ಬರಲಿಲ್ಲ. ಆದರೆ ಡಿಮೋಟ್ ಮಾಡ್ತಾನೆ, ಅವಾಗ ನೀಚತ್ವ ಬಂತವ್ರು. ಗೊತ್ತಾಯ್ತಾ? ಕೂತ್ ಮಾತ್ರಕ್ಕೆ ಬರಲಿಲ್ಲ. ಅದು ಪ್ರೊವಿಷನ್ನೇ ಹೋದ್ರೆ ವಾಯುದೇವರ ಪ್ರಸಂಗ ಬರೋದಿಲ್ಲ. ಆದ್ದರಿಂದ ಎಲ್ಲೇ ಇದ್ದರೂ ವಾಯುದೇವರಿಗೆ ಏನಿಲ್ಲ. ನಮ್ಮ ದೇವ್ರ ಬಗ್ಗೆ ಪ್ರಶ್ನೆ ಕೇಳಿದ ಒಂದು ಡೌಟ್ ಬಂದಿಲ್ಲ. ಎಲ್ಲ ಕಡೆ ದೇವರಿದ್ದರೆ ಕೆಟ್ಟ ಸ್ಥಳಗಳಿದೆ, ದೇವ್ರ ನೀಚತ್ವ ಬರುತ್ತಾನೆ, ಬರೋದಿಲ್ಲ. ವಾಯುದೇವರಿಗೂ ಹಾಗೆ ಎಲ್ಲ ಕಡೆ ವಾಯುದೇವರಿದ್ದರೆ ದೇವರಿಗೆ ಬರೋದಿಲ್ಲ ಅಂಬೋದು ಅದು ಅಬ್ಸಲ್ಯೂಟ್ ಸೆನ್ಸಲ್ಲಿ. ಇದು ದೇವರ ಅನುಗ್ರಹದಿಂದ ಬರೋದಿಲ್ಲ ಅಂಬೋದು ಇವ್ರಿಗೆ ಹೇಳಬೇಕು. ಸ್ವರೂಪಮಪಿ ಕರ್ಮೇತಿ ವಿಷಯತ್ವಾದುದೀರ್ಯತೆ ಇತಿ ಶಬ್ದ ನಡೆ. ಕರ್ಮ ಅಂತ ಪದ ಉಪಯೋಗಿಸೋರು, ಕರ್ಮಾಭಿಲಕ್ಷಣ. ಇಲ್ಲಿ ಕರ್ಮ ಶಬ್ದಕ್ಕೆ ಏನಂತ ಹೆಸರು ಅಂತ ಕೇಳಿದರೆ, ಈ ಕರ್ಮ ಅಂತ ಅರ್ಥ ಅಲ್ಲ. ತದ್ಗುಣ ತೇಷು ಚೋಚ್ಯಂತೆ ನೀಚತಾ ನಾಶ್ಯ ತತ್ಕೃತ. ಸ್ವರೂಪಮಪಿ ಕರ್ಮೇತಿ, ಸ್ವರೂಪವನ್ನು ಕರ್ಮ ಅಂತ ಕರೀತಾರೆ. ಅದಕ್ಕೆ ವಿಷಯವಾಗಿರೋದ್ರಿಂದ ಇದು ಇತಿ ಶಬ್ದ ನಿರ್ಣಯ. ಇವೆಲ್ಲ ಸೂಕ್ಷ್ಮ ವಿಚಾರಗಳನ್ನು ಬೇರೆ ಎಷ್ಟೋ ಸರ್ತಿ ಕರ್ಮ ಶಬ್ದಕ್ಕೆ ಈ ಅರ್ಥ ಹೊಂದೋದಿಲ್ಲ, ಈ ಅರ್ಥ ಹೊಂದುತ್ತಾರೆ. ಒಂದೇ ಅರ್ಥ ಗೊತ್ತಿದ್ದವ್ರು ಏನಾಗುತ್ತಾಗ ಇಲ್ಲ ಅಪಾರ್ಥ ಮಾಡ್ಕೋತಾರೆ, ಇಲ್ಲ ಮಿಸ್ ಮಾಡ್ಕೋತಾರೆ. ಎರಡಲ್ಲೂ ದ್ರವ್ಯಾಕೃತಿತ್ವ ಗುಣತ ವ್ಯಕ್ತಿ ಸಂಸ್ಥಾತ್ವಮೇ ಬಚ ತೇಜಸ್ತ್ವಂ ತೇಜಸ ಸಾಧ್ವಿ ರೂಪಮಾತ್ರಸ್ಯ ವೃತ್ತಯಃ. ದ್ರವ್ಯಾಕೃತಿತ್ವ ಗುಣತ, ದ್ರವ್ಯದ ಆಕಾರವನ್ನೇ ಹೊಂದಿರೋದು ಗುಣದ ಲಕ್ಷಣ. ಹಾಲು ದ್ರವ್ಯ, ಅದು ಬೆಳಗಿರೋದು ಎಲ್ಲಿದೆ, ಅದು ಹಾಲಿನ ಪೂರ್ತಿ ಸ್ವರೂಪದಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ವ್ಯಕ್ತಿ ಅದು ನಿತ್ಯ ಗುಣ ಅಂತ ಅರ್ಥ. ಎಲ್ಲಿ ನಾವು ಗುಣ ಅಂತೇವೆ, ನಿತ್ಯ ಗುಣಕ್ಕೂ ಅದಕ್ಕೂ ಏನು ಸಂಬಂಧ? ಅಭೇದ ಸಂಬಂಧನೇ. ವ್ಯವಹಾರಕ್ಕೆ ಭೇದ ವ್ಯವಹಾರ ಯಾತಕ್ಕೆ? ವಿಶೇಷದಿಂದ ಅಷ್ಟೇ. ಭಕ್ತಿ ಸಂಸ್ಥಾತ್ವಮೇ ಬಚ ವ್ಯಕ್ತಿ ಸಂಸ್ಥಾತ್ವಮೇ ಬಚ. ವ್ಯಕ್ತಿ ಸಂಸ್ಥಾತ್ವ ಅಂದ್ರೇನು? ವ್ಯಕ್ತಿಯಲ್ಲಿ ಇರುವಿಕೆ ಅಂತ ಅರ್ಥ. ಆ ವ್ಯಕ್ತಿ ಅಂದರೆ ಪದಾರ್ಥ. ಇಲ್ಲಿ ತೇಜಸ್ತ್ವಂ ತೇಜಸಃ ಸಾಧ್ವಿ. ಸಾಧ್ವಿ ಅಂದ್ರೇನು? ಇಲ್ಲಿ ಯಾಕೆ ಬಂದು ಸಾಧ್ವಿ ಯಾಕೆ ಬಂದಿಲ್ಲಿ ಹೇಳ್ತಾ ಇದ್ದಾರೆ. ಸಾಧ್ವಿ ಅಮ್ಮ, ತಾಯಿ, ದೇವ ಯುವತಿ ಸಂಬೋಧನೆ. ಸಾಧ್ವಿ ಎಂಬುದು ಸೌಮ್ಯ, ಅದು ಸಾಧ್ವಿ ಶಬ್ದ. ಗೌರಿ ಸಂಬೋಧನೆ, ಗೌರಿ ಬೇರೆ ಗೌರಿ ಬೇರೆ. ಪ್ರಥಮ ಸಂಬೋಧನ. ಸಾಧ್ವಿ ರೂಪ ಮಾತ್ರಸ್ಯ ವೃತ್. ಮಧ್ಯೆ ಮಧ್ಯೆ ನಾನು ಹೇಳ್ತಿರೋದು ಯಾವುದು ಮರ್ತೋಗಿರಬಾರ್ದು. ತೇಜಸ್ತ್ವಂ ತೇಜಸ ಸಾಧ್ವಿ ರೂಪ ಮಾತ್ರಸ್ಯ ವೃತ್ತಯ. ರೂಪಕ್ಕೆ ತೇಜಸ್ಸು ಎಲ್ಲದೂ ಒಂದು ವಿಶೇಷವಾಗಿ ಇಂದ್ರಿಯಕ್ಕೆ ಸ್ಪೆಸಿಫಿಕ್ ಆಗಿರೋದು ಹೇಳ್ತಾರೆ. ತೇಜಸ್ಸಿ ರೂಪಜ್ಞಾನ, ತೇಜಸ್ಸು ಅಗ್ನಿ, ರೂಪಜ್ಞಾನ ಬರಬೇಕಾದ್ರೆ ಇರಬೇಕು. ವ್ಯಕ್ತಿ ಹೇಳ್ತಾ ಇದ್ದಾರಲ್ಲಿ ಈಗ ಅಮ್ಮ ಕೇಳು ಅಂತೇಳಿ. ಯಾರು ಸಾಧ್ವಿಯಲ್ಲಿ? ಸಾಧ್ವಿಯರು ದೇವಹೂತಿ ದೇವಿ. ಸಾಧ್ವಿ ಸ್ವರೂಪತ ಒಳ್ಳೆಯವಳು ಅಂತ ಹೇಳೋದಕ್ಕೋಸ್ಕರ ಅಧಿಕಾರ ಇದೆ ಕೇಳೋದಕ್ಕೆ ಅಂತ ಅರ್ಥ. ಉಳಿದವ್ರು ಯಾಕೆ ಹೇಳೋದಂದ್ರೆ, ನೀವು ಕೂಡ ನೋಡು ಅಂದರೆ ಅಯ್ಯೋ ನಿಮಗೆ ಗೊತ್ತಿಲ್ಲ, ಅವ್ರಿಗೆ ಕಣ್ಣೇ ಕಾಣೋದಿಲ್ಲ, ಅವ್ರಿಗೆ ಹೇಳ್ತಾ ಇರಲ್ಲ ಅಂತ. ನೋಡು ಅಂತ ಕಣ್ಣಿರೋರಿಗೆ ಹೇಗೆ ಹೇಳ್ತಾರೆ? ಸಾಧ್ವಿ ನೀನು ತಿಳ್ಗ ಅರ್ಹತೆ ಇದೆ, ನನಗೆ ಶ್ರೋತ್ರಾನುಕೂಲ ಇದೆ, ಅದಕ್ಕೆ ಹೇಳ್ತಿದ್ದೇನೆ ಅಂತ ಅರ್ಥ. ಇಲ್ದವ್ರು ಏನಾಗುತ್ತೆ, ಕಿವುಡ ಕೆನ್ನೂರಿ ಬಾರಿಸ್ತಾ ಅಂತ ಹೇಳೋದಿಲ್ಲ, ಹಾಗೆ ಹೇಳಬಾರ್ದು. ಅಂದರೆ ಪರಮಾತ್ಮ ತಿಳ್ಕೊಂಡು ಯೋಗ್ಯತೆ ಇರೋದಕ್ಕೆ ಉಪದೇಶ ಮಾಡ್ತಾನೆ ಹೊರತು ಎಲ್ರಿಗೂ ಮಾಡೋದಿಲ್ಲ. ಭಕ್ತಿ ಸಂಸ್ಥಾತ್ವಂ ವ್ಯಕ್ತತ್ವೇನ ಸ್ಥಿತಿ. ವ್ಯಕ್ತಿ ಸಂಸ್ಥಾತ್ವ ಅಂದ್ರೇನು? ವ್ಯಕ್ತವಾಗಿ ನಿಲ್ಲೋದು. ಗುಣತ ಅಂದರೆ ಪ್ರಕಾಶತ್ವಂ, ಆಯ ಗುಣ ಬೆಳಕಿಗೆ ಕಾಣೋದು. ತೇಜಸ್ತ್ವಮಥ ಚೋಗ್ರತ್ವಂ ಕ್ರೌರ್ಯಮಿತ್ಯಪಿ ಚೋಚ್ಯತೆ ಇತ್ಯಭಿಧಾನಂ. ಪ್ರಸಂಗ ಬಂತು ಅಂತ ಹೇಳಿದರು. ತೇಜಸ್ಸಿಗೆ ಉಗ್ರತ್ವ ಅಂತಲೂ ಹೆಸರಿದೆ, ಕ್ರೌರ್ಯ ಅಂತಲೂ ಕರೀತಾರೆ. ಪ್ರಸಂಗ ನೋಡ್ಕೊಂಡು ಹೇಳಬೇಕು ಅರ್ಥಕ್ಕೆ. ಇಲ್ಲಿ ತೇಜಸ್ಸು ಅಂದರೆ ತೇಜಸ್ಸೆ. ಆಲೋಕೋ ಗುಣ ಇತ್ತೇವ ಪ್ರಕಾಶಶ್ಚೇತಿ ಕಥ್ಯತೆ ಇತಿ ಅಭಿಧಾನಂ. ಆಲೋಕ ಗುಣ ಇತ್ತೇವ. ಆಲೋಕ ಅಂದರೆ, ಗುಣ ಅಂದರೆ, ಪ್ರಕಾಶ ಅಂದರೆ ಎಲ್ಲ ಪರ್ಯಾಯ ಪದಗಳು. ಕ್ಲೇದನಂ ಪಿಂಡನಂ ತೃಪ್ತಿ ಪ್ರಾಣನಾಪ್ಯಾಯನೋತ್ನನಂ ತಾಪಾಪನೋದೋ ಭೂಯಸ್ತ್ವಂ
ಅಂಬಸೋ ವೃತ್ತಯಸ್ತಿಮಾಹ. ಪ್ರತಿಯೊಂದು ಕೂಡ ಈಗ ಆ ನೀರಿನ ಸ್ಪೆಸಿಫಿಕ್ ಗುಣಗಳು ಏನೇನು, ನೀರಿಗೆ ಏನೇನು ಶಕ್ತಿ ಇದೆ ಅಂದರೆ ನೆನಪಿಟ್ಕೊಂಡಿರ್ಬೇಕು. ಕ್ಲೇದನಂ, ಪಿಂಡನಂ, ತೃಪ್ತಿ, ಪ್ರಾಣನ, ಆಮೇಲೆ ಪ್ರಾಣನಾಪ್ಯಾಯನೋಂದನಂ, ತಾಪಾಪನೋದ, ಭೂಯಸ್ತ್ವಂ ಅಂಬಸಃ ವೃತ್ತಯ ತು ಇಮಾಹ. ಇದಿಷ್ಟು ನೀರಿನಿಂದ ಹಾಗೆ ಕೆಲಸಗಳು. ವೃತ್ತಿ ಅಂದರೆ ಅದಾಗಿ ಕೆಲಸ. ಏನು ಕೆಲಸ? ಕ್ಲೇದನಂ ಏನು ಮಾಡೋದು? ಅಷ್ಟು ನೆನೆಸುತ್ತೆ. ರಚೈನಂ ಕ್ಲೇದಯಂತ್ಯಾಪಹ, ನೆನೆಸೋದು, ತೋಯಿಸೋದು, ಆ ಶಕ್ತಿ ಅದಕ್ಕಿದೆ. ಪಿಂಡನಂ, ಹಿಟ್ಟನ್ನು ಹಿಟ್ಟು ಮಾಡಬೇಕೀಗ, ಮಾಡಕ್ಕೆ ಬರೋಲ್ಲ, ನೀರು ಹಾಕ್ಕೊಂಡು ಗಟ್ಟಕ್ಕೆ ಪಿಂಡ ಗಟ್ಟಿ ಮಾಡೋ ಶಕ್ತಿ ಅದಕ್ಕಿದೆ. ಪಿಂಡನ ಮನೆ ಕಟ್ಟಬೇಕಾದ್ರೆ ಬರೆದವರಿದೆ, ನೀಲ್ದೋದ್ರೆ ಆಗೋದೇ ಇಲ್ಲ. ಪಿಂಡನಂ. ಆಮೇಲೆ ಮುಂದೇನದು? ತೃಪ್ತಿ, ತೃಪ್ತಿ ಕೊಡುತ್ತೆ. ಕುಡಿದ್ಬಿಟ್ಟು ತೃಪ್ತಿ ಕೊಡೋದು. ನೀವು ಬಾಯಾರಿಕೆ ಆದಾಗ ಶರ್ಬತ್ ಕುಡಿದ್ರೆ ಹೋಗೋದಿಲ್ಲ, ನೀರು ಕುಡಿದ್ರೆ ನೀರೇ ಕುಡಿಬೇಕಲ್ಲ. ಸ್ಪೆಸಿಫಿಕ್ ಆದ ಗುಣ ಅದಕ್ಕೆ. ಅದಕ್ಕೆಲ್ಲ ಅದ್ರ ಗುಣಗಳು ಬೇರೆ. ಬಾಯಾರಿಕೆ ಅನ್ನೋ ಪದಕ್ಕೆ ಉತ್ತರ ಯಾವ ಸಿಗಬೇಕೋ? ನೀರಲ್ಲೇ ಸಿಗಬೇಕು. ಪ್ರಾಣನ ಬದುಕಿಸೋದು, ಅದಕ್ಕೆ ನೀರಿಲ್ಲದವರು ನೀರು ಹಾಕ್ತಾರೆ. ಎಚ್ಚರ ತಪ್ಪಿದವರು ನೀರು ಹಾಕ್ತಾರೆ, ಫಸ್ಟ್ ಏನಾಗುತ್ತೆ? ಎಚ್ಚರ ಬರುತ್ತೆ. ಎಬ್ಬಿಸೋ ಶಕ್ತಿ ಅದಕ್ಕಿದೆ. ಆಪ್ಯಾಯನ ಅಂತಾನೋ, ಆಪ್ಯಾಯಮಾನವಾಗಿರೋದು, ಎಂಜಾಯ್ ಮಾಡೋದು. ನೀರು ಕುಡಿದಾಗ ಏನಾಗುತ್ತೆ? ಬಾಯಾರಿಕೆ ಹೋಗುತ್ತೆ ಅಲ್ಲ, ಒಂದು ವಿಧವಾದ ಆಪ್ಯಾಯತೆ ಬರುತ್ತೆ. ಅದು ಆಪ್ಯಾಯಮಾನ. ಉಂದನಂ ಅಂತೇಳಿದರೆ ಒಂಥರ ತೋಯಿಸೋದು. ಮೊದಲನೇದು ಬೇರೆ, ಬರೀ ಸ್ಪರ್ಶದಿಂದ ತಂಪು ಕೊಡೋದು. ಬರೀ ನೀರಿಗೆ ಏನು ಗುಣ ಇದೆ? ತಂಪು ಕೊಡೋ ಶಕ್ತಿ. ಅಗ್ನಿಗಿಲ್ಲ, ಬಿಸಿ ನೀರಿಗಿದೆ, ನೀರಿಂದ ಅಲ್ಲ ಅದು ಗುಣ, ಅಗ್ನಿಯಿಂದ ಬಂದಿದೆ. ತಾಪಾಪನೋದ, ತಾಪವನ್ನು ಕಡಿಯೋದು. ಸ್ನಾನ ಮಾಡ್ತಾನೆ ಬಿಸಿಲಲ್ಲಿ ಬಂದಾಗ, ತಾಪ ಹೊರಟೋಯ್ತು. ಇವಿಷ್ಟು ನೀರಿನ ಗುಣಗಳು. ಅರ್ಥ ಆಯ್ತಾ? ನೀರಿನಿಂದ ಇಷ್ಟೆಲ್ಲ ಉಪಯೋಗ ಇದೆ. ನಮಗೆ ಏನಾಗುತ್ತೆ? ನಮಗೆ ಗೊತ್ತಿರೋ ಉಪಯೋಗ ಭಾಳ ಕಡಿಮೆ. ಸರಿಯಾಗಿ ನಡೆದು ಎಷ್ಟು ಡೀಟೇಲಾಗಿ ಹೇಳ್ತಾರೆ. ತಾಪಾಪನೋದ ಪದ ಎಲ್ಲಿ ಬಂದಿದೆ? ಅಪನೋದ ಅನ್ನೋದು ಜಬ್ಜಂ ಶ್ರೀಪತೇ ಮುಖಪಂಕಜಂ, ಪಾದ ಪಂಕಜ ಅದು. ಅವ್ರಿಗೆ ಬಂದಾಗ ಒಂದೇ ಇರುತ್ತಲ್ಲ, ವಾಪಸ್ ಹೋಗ್ಬಿಡುತ್ತೆ ವಾದಿಸ್ತೋತ್ರ. ಮತ್ತೆ ಅಲ್ಲಿಂದ ಶುರುವಾಗ್ಬತ್ತೆ, ಮತ್ತೆ ವಾಪಸ್ ಹೋಗ್ತಾರೆ. ಹಾವಿನ ಪಟ ಹಿಡಿದಾಗ ಆಗಿಬಿಡ್ತದೆ. ತಾಪಾಪನೋದ ಭೂಯಸ್ತು. ಇನ್ನೊಂದು ವಿಶೇಷ ಹೆಚ್ಚಿದೆ. ಇವಾಗ ಅಟ್ಲಾಸ್ ನೋಡಿದ್ರೆ ಗೊತ್ತಾಗತ್ತೆ. ಇಡೀ ನೀರಿನ ಅಂಶ ಜಾಸ್ತಿ ಇರೋದು. ನಮ್ಮ ದೇಹದಲ್ಲೂ ಹಾಗೇನೆ. ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಭಾಗ ಇರೋದು ಯಾವುದು? ನೀರಿರೋದು. ಅದ್ರ ಮೋರ್ ದೆನ್ 60% ವಾಟರ್ ಇರೋದು. ನಮ್ಮ ಪಂಚಭೂತಗಳಲ್ಲಿ ನೀರು 60% ಮೇಲೆ ಇದೆ. ಗೊತ್ತಾಯ್ತಾ? ಇದು ಭಾರಿ ವಿಶೇಷ. ತಾಪಾಪ ಭೂಯಸ್ತ್ವಂ ಅಂಬಸೋ ವೃತ್ತಯಸ್ತ್ವಿ. ಇವೆಲ್ಲ ನೆನಪಿಟ್ಕೊಂಡ್ರೆ ಎಷ್ಟು ಕ್ಲಾರಿಟಿ ಇರುತ್ತೆ. ನೀರು ಅಂತಷ್ಟು ಎಲ್ಲ ಜ್ಞಾಪಕ ಆಗ್ತದೆ. ಹಾಂ, ಅದೇ ಯಾವಾಗ ನೀರಿನಂಶ ಕಡಿಮೆ ಆದರೆ ಡಿಹೈಡ್ರೇಟ್ ಆಗುತ್ತೆ. ಏನು? ಹೌದು ಹೌದು. ರಸದ ಇಷ್ಟು ಭಾಗಗಳು, ಬೇರೆದಕ್ಕೂ ರಸ ಇದೆ. ಬಟ್ ಈ ನೀರಿನ ರಸಕ್ಕೆ ಇಷ್ಟೆಲ್ಲ ಶಕ್ತಿ ಇದೆ. ನೀರಿನ ರಸಕ್ಕೆ ಕ್ಲೇದನ, ಪಿಂಡನ, ತೃಪ್ತಿ, ಪ್ರಾಣನ, ಆಪ್ಯಾಯನ, ಉಂದನ, ಮೂರು ಬೇರೆ ಬೇರೆ ಅವು. ಪ್ರಾಣನ, ಆಪ್ಯಾಯನ, ಉಂದನ ಅಂತೇಳಿ ಮೂರು ಸೇರಿಸ್ಬಿಟ್ಟು ಹೊತ್ತಿಗೆ ಹೇಳಿದರು. ಅದು ಬಿಡಿಸ್ತಾರೆ. ಉಂದನಂ ಬಿಂದು ಭಾವ. ನೀರು ಹಾಕಿದಾಗ ಒಂದು ಹನಿ ಬಿಡುತ್ತೆ. ಅಗ್ನಿ ಹನಿ ಅಲ್ಲ, ಕಿಡಿ ಅಂತಾರೆ ಅದಕ್ಕೆ. ಅಗ್ನಿ ಹನಿ ಅಂತ ಕರೆಯೋದೆ. ಹನಿ ಅಂತ ಕರೆಯೋದು ಯಾವುದಕ್ಕೆ? ಅದಕ್ಕೆ ಉಂದನಂ. ಹಾಂ, ಹೇಳ್ತಾರೆ ಸ್ವಚ್ಛ ಪ್ರಕೃತಿ. ನಿನ್ನೆ ಬಂತಲ್ಲ ಅದು, ನಿನ್ನೆ ಹೇಳಿದರು. ಅದು ಇನ್ನೊಂದು ಗುಣ, ಈ ಅರ್ಥ ಅಲ್ಲ. ನೀರಿನ ಸ್ವರೂಪ ಬೇರೆ, ಅದರಿಂದಾಗ ಎಫೆಕ್ಟ್ ಬೇರೆ. ಇದು ಎಫೆಕ್ಟ್ ಹೇಳ್ತಾರೆ ನೀರು ಏನಾಗುತ್ತೆ ಅಂತ. ಇರೋದು ಹಾಗೆ ಅಂತ ಅಲ್ಲಿ ಹೇಳಿದರು. ಎರಡು ರಿಪಿಟೇಷನ್ ಅಲ್ಲ ಇದು. ನೀರು ಇರೋದು ಹೇಗೆ, ಹೀಗಿದ್ದರೆ ನೀರೋದು, ಹೀಗೆ ಮಾಡಿದರೆ ನೀರು. ಈ ಕೆಲಸ ಈ ರೀತಿ ಮಾಡೋದು. ನೀರಿನ ಕೆಲಸಗಳು ಇವಿಷ್ಟು ಕೂಡ ಡಿಫರೆಂಟ್ ಇದರಲ್ಲಿ ಹೇಳ್ತಿರೋದು. ಅವ್ರು ಹೀಗಿದ್ದಾರೆ, ಅವ್ರಿನ ಕೆಲಸ ಆಗುತ್ತೆ, ಅವ್ರಿಗೆ ಕೆಲಸ ಮಾಡ್ತಾರೆ. ಅದು ಅವ್ರ ಕೆಲಸದ ಶಕ್ತಿ. ಇರೋದು ಹೀಗೆ ಶಕ್ತಿ. ಪರಮಾತ್ಮನ ಗುಣಲಕ್ಷಣ ಹಾಗೇನೆ. ಗುಣಪೂರ್ಣತ್ವ ಪ್ರಾತ ಲಕ್ಷಣ, ಸ್ವಲಕ್ಷಣ. ಸೃಷ್ಟಿಯಾದಿ ಮಾಡ್ತಾನೆ ಎಂಬುದೇನು ಹೊರಗಿನಿಂದ ಕಾಣು. ಗೊತ್ತಾಯ್ತಾ? ಸ್ವರೂಪದಲ್ಲಿದೆ, ವ್ಯಕ್ತವಾಗೋದು ಇದರೊಳಗೆ. ಗುಣಪೂರ್ಣತ್ವ ಹಾಗಲ್ಲ, ಅಲ್ಲೇ ಇದೆ. ನೀರಿನ ಗುಣ ಬೇರೆ, ನೀರಿನಿಂದಾಗ ಕೆಲಸ ಬೇರೆ. ಪರಮಾತ್ಮನ ಗುಣ ಬ್ರಹ್ಮಶಬ್ದ ಎಂದು ವಾಚ್ಯ. ಜನ್ಮಾದ್ಯಸ್ಯ ಪರಮಾತ್ಮ ಹಾಗೆ ಕೆಲಸ ಹೇಳುತ್ತಾ. ಮತ್ತು ಜಗತ್ಕರ್ತೃತ್ವ 8 ಸೇರಿಸಿ ಹೇಳ್ತಾರೆ, ಅದು ವಿಶೇಷ. ಒದ್ದೆ ಮಾಡೋದು, ತೇವಗೊಳಿಸೋದು ಅಂತ ಬರ್ತಲ್ಲ. ನಚೈನಂ ಕ್ಲೇದಯಂತ್ಯಾಪಹ. ಉಂದನಂ ಬಿಂದು ಭಾವ ಸ್ಯಾತ್. ಚಂದನಂ ಶ್ರವಣಂ ಸ್ಮೃತಂ. ಚಂದನ ಅಂತ ಹೇಳಿದರೆ ಹರಿಯೋದು. ನೀರಿಗೆ ಹರಿಯೋ ಶಕ್ತಿ ಇದೆ. ಬೆಂಕಿ ಹರಿಯೋದಿಲ್ಲ, ನೀರು ಹರಿಯುತ್ತೆ. ಜ್ವಾಲಾಮುಖಿ ಹರಿಯುತ್ತೆ. ಅದು ವಾಟರ್ ಕಂಟೆಂಟ್ ಇದೆ ಅಂತ. ಎಲ್ಲಿ ಹರಿಯೋ ಗುಣ ಕಾಣುತ್ತೆ, ಏನಿರಬೇಕಲ್ಲಿ? ಮತ್ತು ಬಾವಿಯಿಂದ ಹರಿಯೋದಿಲ್ಲ ಅಂದರೆ ಹರಿಯುತ್ತೆ, ಕಾಣಿಸೋದಿಲ್ಲ. ತೊಟ್ಟಿದ್ದರೆ ಹರಿಯೋದಿಲ್ಲ ಅಂದರೆ ಬ್ಲ್ಯಾಕ್ ಆಗಿದೆ ಅಷ್ಟೇ. ಶಕ್ತಿ ಇದೆ, ಅದಕ್ಕೆ ವ್ಯಕ್ತಿ ಆಗ್ತಾ ಇಲ್ಲ.
ವ್ಯಕ್ತಿ ಆಗಲಿ ಕಡ್ಡಿ ಏನದು ಗೋಡೆ ಕಟ್ಟಿದ್ದಕ್ಕೆ ಹಾಗಾಗಿದೆ ಅಷ್ಟೆ. ಹರಿಯುವ ಗುಣ ಅದಕ್ಕಿದೆ. ಪೃಥ್ವಿ ಅದರಿಂದನೇ ಅಗ್ನಿಗೂ ಹೇಳ್ತಾರೆ. ಅಗ್ನಿ ಆಘಾತ ಒಂದಿದೆ, ಜಲಾಘಾತ ಒಂದಿದೆ. ಅಗ್ನಿ ಆಘಾತ ಏನು ಗೊತ್ತಾ, ಇದ್ದಲ್ಲೇ ಸುಡ್ತಾ ಹೋಗುತ್ತೆ ಅಷ್ಟು, ಇದ್ದಲ್ಲೇ ಸುಡ್ತಾ ಹೋಗುತ್ತೆ, ನೀರು ಹಾಕಲ್ಲ, ಹೊರ್ಕೊಂಡ್ಬಿಡುತ್ತೆ. ಅದು ವಿಶೇಷ. ನೀವು ಓಡಿದ್ರೆ ಅಗ್ನಿ ಹಿಂದೆ ಬರೋದಿಲ್ಲ, ನೀರು ಓಡಿದ್ರೂ ಹಿಂದೆ ಬಿಡೋದಿಲ್ಲ. ಅದಕ್ಕೆ ಅದೇನಂತ ಕರೆದ್ರು ಹರಿಯುವಿಕೆ. ಅದಕ್ಕೆ ನೋಡಿ ಸ್ರೋತಸ್ ಅಂದರೆ ಹರಿಯೋದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜ್ಞಾನ ಎಷ್ಟು ಜಾಸ್ತಿ ಆಗೋದು ಗೊತ್ತಾಗಲ್ಲ. ಬರೀ ನೀರನ್ನು ತಿಳ್ಕೊಳ್ಳೋದಕ್ಕೂ ಇಷ್ಟೆಲ್ಲ ತಿಳ್ಕೊಳ್ಳೋದಕ್ಕೆ ಎಷ್ಟು ಅಪೂರ್ವತೆ ಸೇರಿದ್ದಾರೆ. ಅದು ಬೇರೆ. ಇದೊಂದು ಪದ ಚಂದ ಹರಿಯುವಿಕೆ, ಅದು ಅದಾಗಿ ಬಂದಿರು, ಕಾಮನ್ ನೌನಾಗಿ ಬಂದಿರು. ಇದು ಗುಣದಿಂದ ಬಂದಿರೋದಷ್ಟೇ. ಎಷ್ಟೋ ಪದಗಳು ಹಾಗಿದೆ. ಪೃಥ್ವಿ ಅಗ್ನಿ ಅಪೇಕ್ಷೆಯ ಭೂಯಸ್ತ್ವ. ನೋಡಿ, ಪೃಥ್ವಿ ಅಗ್ನಿ ಅಪೇಕ್ಷೆಯ ಭೂವಸ್ತ್ವಂದೇ. ದೇಹದಲ್ಲಿ ಪೃಥ್ವಿ ಮತ್ತು ಇದಕ್ಕಿಂತ ಜಾಸ್ತಿ ಇರೋದು ಯಾವುದು? ನೀರು. ಪೃಥ್ವಿ ಭಾಗನೂ ಇದೆ, ಅಗ್ನಿ ಭಾಗನೂ ಇದೆ. ಆದರೆ ಭೂಯಸ್ತ್ವ ಇರೋದು ಯಾವುದಕ್ಕೆ? ನೀರಿನ ಭಾಗಕ್ಕೆ. ಹಾಂ, ಅಲ್ಲಿ ಚಂದನ ಅಂದರೆ ರಥ, ಇಲ್ಲಿ ಚಂದನ ಹರಿಯುವಿಕೆ ಗುಣ. ಚಂದನಕ್ಕೂ ರಥ ಅಂತ ಯಾಕೆ ಕರೀತಾರೆ? ಮೂವ್ ಆಗೋದ್ರಿಂದ. ಚಂದನಕ್ಕೆ ಕೂಡ ಕರೆಯೋ ಕಾರಣ ಏನು ಅಂದರೆ ಮೂವ್ ಆಗೋತಕ್ಕಂಥ ವೆಹಿಕಲ್ನಿಂದ ಚಂದನ ಅಂತ ಕರೆದ್ರು ಅಷ್ಟೇ. ಹೌದು ಹೌದು. ಚಂದಕ ಹರಿಸುವವನು, ಮುಂದೆ ಹರಿಸ್ಕೊಂಡು ಹೋಗೋದು. ಹೌದು ಹೌದು. ಹರಿಯೋ ಗುಣ ಇದೆ, ಓಡಿಸೋದು. ರಥ ಓಡಿಸ್ಬೋದು, ನೀವು ಬಡೆ ಓಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಓಡೋ ಗುಣ ಇದ್ದರೂ ಓಡಿಸೋನೊಬ್ರು ಬೇಕಲ್ಲ, ಅದಕ್ಕೆ ಅವ್ರು ಬೇಕು. ನಮ್ಮ ಚಂದ ಪ್ರಶ್ನೆ ಅಲ್ಲ ಇದು. ನೀರಿನ ಗುಣ ಹೇಳ್ತಾರೆ. ನೀರಿಗೆ ಹರಿಯುವ ಗುಣ ಇದೆ. ಅಲ್ಲಿ ಹೇಳ್ತಿರೋದು ಭಕ್ತರ ಮಂದಿರಕ್ಕೆ ತನ್ನ ರಥ ಓಡಿಸ್ಕೊಂಡು ಬರ್ತಾನೆ ಭಗವಂತ. ವಿದುರನ ಮನೆಗೆ ಹೋಗಲಿಲ್ಲ, ನಡಿ ವಿದುರನ ಮನೆಗೆ ಹೋಗೋಣ ಅಂತ ಆ ರೀತಿ ಬರ್ತಾರೆ ಭಕ್ತರಾಗಿದ್ದರೆ. ಇಲ್ಲವರು ವಾಪಸ್ ಓಡಿಸ್ತಾರೆ, ಈ ಕಡೆ ಇದು ಕಡೆ ವಿವರಿಸ್ತಾ ಇರ್ತಾರೆ ಅಂತ. ಭಾವನಂ ಬ್ರಹ್ಮಣ ಸ್ಥಾನಂ ಧಾರಣಂ ಸದ್ವಿಶೇಷಣಂ ಸರ್ವಸತ್ವ ಗುಣೋದ್ಭೇದ ಪೃಥಿವೀ ವೃತ್ತಿ ಲಕ್ಷಣಂ. ನೋಡಿ, ಪೃಥ್ವಿಗೆ ಇಷ್ಟು ಕೆಲಸ ಇದೆ. ಭಾವನ ಹುಟ್ಟಿಸೋದು. ಬೀದಿ ಹಿಡ್ಕೊಂಡು ಹುಟ್ಟೋದಿಲ್ಲ, ಎಲ್ಲಿ ಹಾಕ್ಬೇಕಂದ್ರೆ ಭೂಮಿಗೆ ಹಾಕ್ಬೇಕಲ್ಲ, ಹುಟ್ಟಿಸೋ ಶಕ್ತಿ ಅದಕ್ಕಿದೆ. ಬ್ರಹ್ಮಣ ಸ್ಥಾನಂ, ಪರಮಾತ್ಮನ ಅಭಿವ್ಯಕ್ತಿಯ ಸ್ಥಾನ ಆಗಿದೆ. ಆದ್ದರಿಂದ ಇಲ್ಲಿ ಸಾಧನೆ ಮಾಡಬೇಕು ಅಂತ ಅರ್ಥ. ಧಾರಣಂ, ಧಾರಣ, ಪೃಥ್ವಿಗೆ ಧಾರಣ. ನಿತ್ಯ ಭೂಮಿನ ಯಾಕೆ ಸ್ತೋತ್ರ ಮಾಡ್ತೀವಿ ನೀವೀಗ? ಭೂತಧಾತ್ರಿ ಅಂತ ಹೆಸರು. ಧಾರಿಣಿ ಭೂಮಿಗೆ ಹೆಸರು. ಧಾರಿಣಿ ಧರಿಸುತ್ತದೆ ಅಂತ ಅರ್ಥ. ಅದು ನೀರು ಧರಿಸೋದಿಲ್ಲ, ಮುಳುಗೋಗ್ಬಿಡ್ತಾರೆ ನೀರಲ್ಲಿ ಹಾಕಿದರೆ. ಇದರಲ್ಲಿ ಹಾಕಿದ್ರೆ ಇರ್ತಾರೆ. ಅದಕ್ಕೆ ಮುಳುಗಿಸುವ ಶಕ್ತಿ ಅದಕ್ಕಿದೆ, ಧರಿಸುವ ಶಕ್ತಿ ಇದಕ್ಕಿದೆ ಭೂಮಿಗೆ. ಸ್ಥಾನ, ಒಂದು ಸ್ಥಾನ ಅನಿಸ್ಕೊಳ್ಳೋ ಶಕ್ತಿ ಇದೆ. ನೀರಿಗೆ ಸ್ಥಾನ ಅಂತ ಹರಿದೋಗ್ಬಿಡ್ತಾರೆ, ನೀರು ಇರೋದೇ ಇಲ್ಲ, ಹರಿದೋಗ್ಬಿಡುತ್ತೆ. ಇದು ಹಾಗಲ್ಲ, ಅಲ್ಲೇ ನಿಲ್ಲುತ್ತೆ, ಧಾರಣ ಮಾಡುತ್ತೆ. ಸದ್ವಿಶೇಷಣಂ, ಸತ್ತಿಗೆ ವಿಶೇಷಣವಾಗತಕ್ಕಂಥ ಶಕ್ತಿ ಇದೆ. ಅಂದರೆ ವಸ್ತುಗೆ ಇಡತಕ್ಕಂಥ ಸ್ಥಾನವಾಗಿ ಗಂಡು ಮಾಡುತ್ತೆ. ಬೇರೆ ಕಡೆ ಇಟ್ಟರೆ ಹೋಗ್ಬಿಡುತ್ತೆ, ಬೆಂಕಿಲಿಟ್ಟರೆ ಸುಟ್ಟೋಗ್ಬಿಡುತ್ತೆ, ನೀರಲ್ಲಿಟ್ಟು ಹರಿದೋಗ್ಬಿಡುತ್ತೆ, ಗಾಳಿಲಿಟ್ಟರೆ ಹರ್ಕೊಂಡೋಗ್ಬಿಡುತ್ತೆ, ಭೂಮಿಯಲ್ಲಿಟ್ಟರೆ ಅಲ್ಲೇ ಬಿಡುತ್ತೆ. ಅದು ಎಷ್ಟು ಬೆಳೆದಕ್ಕೆ ಪ್ರತಿಯೊಂದು ಎಷ್ಟು ಉಪಯುಕ್ತ ಇದೆ. ಅದಕ್ಕೆ ಸ್ವಾಮಿ ಭವನ ಕೇಳಿದರು, ಸೃಷ್ಟಿ ಮಾಡು ಅಂತ ಹೇಳ್ತೀರಿ, ಭೂಮಿನೇ ಇಲ್ಲ ಇರಲಿ ವಾಸ ಮಾಡಲಿಕ್ಕೆ, ಏನು ಮಾಡಲಿಲ್ಲ? ಆಗ ಅವರು ವರಹ ರೂಪದ ಎತ್ತಿಡ್ತಾರೆ ಪರಮಾತ್ಮ. ಸ್ಥಾನಂ ಮುಂದೆ ಅವೆಲ್ಲ ನೋಡಿದ್ರೆ ಇಷ್ಟು ಜ್ಞಾಪಕ ಆಗಬೇಕು ನಮಗೆ. ಪೃಥ್ವಿ ಅಂತಷ್ಟು ಇಷ್ಟು ಗುಣ ಗೊತ್ತಾಗಬೇಕು, ಇಷ್ಟು ಕೆಲಸ ಆಗುತ್ತೆ. ಅದರಿಂದ ಜಲ ಅಂದರೆ ಇಷ್ಟು ಕೆಲಸ ಆಗುತ್ತೆ ಹೇಳಬೇಕು. ಅದು ಜ್ಞಾನ ಅಂತ ಕರೆಯೋದು. ಬನ್ನಿ ನೀರು ಅಂತ ಅದೇನು ಮುಂದೇನು ಗೊತ್ತಿಲ್ಲ ಅವನಿಗೆ. ಅವ್ನಿಗೆ ಗೊತ್ತಿರೋ ಬಾಯಾರಿಕೆ ಹೋಗುತ್ತೆ, ಅಷ್ಟು ಸಾಮಾನ್ಯವಾಗಿ ಗೊತ್ತೆ. ಅಷ್ಟು ಗೊತ್ತಿದ್ರೆ ಭಾರಿ ಪುಣ್ಯ. ಒಂದು ಕುಡಿಯೋಕ್ಕೆ ನೀರು ಬಂದ ದಂಡ ಕುಡಿದ ಕೂತ್ಕೊಂಡ್ರೆ ಅದು ಗೊತ್ತಿಲ್ಲ ಅಂತ. ಬ್ರಹ್ಮಣ ಸ್ಥಾನಂ ಧಾರಣಂ ಸದ್ವಿಶೇಷಣಂ ಸರ್ವಸತ್ವ ಗುಣೋದ್ಭೇದ. ಸರ್ವಸತ್ವಗಳಿಗೂ ಕೂಡ ಗುಣಗಳ ಅಭಿವ್ಯಕ್ತಿ ಆಗಬೇಕಾದ್ರೆ ಪೃಥ್ವಿ ಮೂಲಕ ಆಗಬೇಕು. ಪೃಥ್ವೀ ವೃತ್ತಿ ಲಕ್ಷಣ. ಹಿಂದೆ ಹೇಳಿದ್ದೇನೋ, ಕ್ಲೇದನೆಂಬಾದ ಜಲವೃತ್ತಿ ಲಕ್ಷಣ, ಅಪವೃತ್ತಿ ಲಕ್ಷಣ. ಇದು ಪೃಥ್ವೀ ವೃತ್ತಿ ಲಕ್ಷಣ. ಭಾವನಂಬಂದ ಉತ್ಪಾದಕತ್ವಂ. ಅದಕ್ಕೇನೆ ಭೂತಾತ್ಮ ಭೂತಭಾವನಃ, ಪ್ರಾಣಿಗಳನ್ನು ಉತ್ಪಾದನೆ ಮಾಡುವವನು ಅಂತ ಅರ್ಥ. ಬ್ರಹ್ಮಸ್ಥಾನಂತು ಪೃಥಿವೀ ಶರೀರೇ ಬ್ರಹ್ಮದರ್ಶನ. ಹೇಗೆ ಹೇಳ್ತಾರೆ, ಈ ಶರೀರದಲ್ಲಿ ದೇವ್ರನ್ನ ಕಾಣಬೇಕು ನಾವು. ಅದಕ್ಕೆ ಅಪ್ರೋಷ. ಬೇರೆ ಕಡೆ ಕಂಡ್ರೆ ಉಪಯೋಗ ಇಲ್ಲ, ಎಲ್ಲಿ ಕಾಣಬೇಕಾದನ್ನ ಅಲ್ಲಿ ಕಾಣಬೇಕು. ಅದಕ್ಕೆ ಪರಮಾತ್ಮ ಅಭಿವ್ಯಕ್ತಿಯ ಸ್ಥಾನ ಇದು. ದೇಹದಲ್ಲಿ ಪೃಥ್ವಿಯ ಕಂಟೆಂಟ್ ಇದ್ದಿದ್ದು ಇಲ್ಲಿ ಕಾಣಿಸ್ತಾನೆ. ಆದ್ದರಿಂದ ಸಾಧನೆ ಮಾಡಬೇಕು. ಶರೀರೇ ಬ್ರಹ್ಮದರ್ಶನಾತೀತಿ ಕಾಪಿಲೇಯೇ ತದ್ವಿಶೇಷಣ. ಕಾಪಿಲೇಯ ತುಂಬ ಸೆಟ್ ಕೊಟ್ಟು ಮಾಡ್ತಾರೆ. ಕಪಿಲಗೀತೆ ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟದ ಗ್ರಂಥ, ವಿವರಣೆ ಕೊಟ್ಟ ಗ್ರಂಥವಾದ್ದರಿಂದ ಅದಿಷ್ಟು ಇಲ್ಲಿ ಕೋಟ್ ಮಾಡಿದಾಗ ಕ್ಲಿಯರಾಗಿ ಎಲ್ಲ ಅರ್ಥ ಆಯಿತು. ಆಮೇಲೆ ಸದ್ವಿಶೇಷಣಂ ವಿಶೇಷೇಣ ವ್ಯಕ್ತತ್ವ. ವಿಶೇಷವಾಗಿ ವ್ಯಕ್ತವಾಗೋ ಶಕ್ತಿ ಪೃಥ್ವಿಗಿದೆ, ಬೇರೆದಕ್ಕೆ ಅದಿಲ್ಲ. ಎಲ್ಲಿ ನೋಡಿದ್ರೆ ಪೃಥ್ವಿಯಾಂಶ ನಮಗೆ ಕಾಣೋದು.
ಎಲ್ಲ ಪೃಥ್ವಿ ಅಂಶನೇ ಕಣ್ಣಿಗೆ ಕಾಣುತ್ತೆ ಕ್ಲಿಯರ್. ವಾಸನೆ ಬಂದರೆ ಏನರ್ಥ? ಅದು ಪೃಥ್ವಿ ಇನ್ನೊಂದು ಭಾಗ ವಾಸನೆ ಬರೋದು. ಧಾರಣ ಶಕ್ತಿ ಒಂದು ಗಂಧವತ್ತು, ಅದು ಕೂಡ ಗಂಧವತ್ವ ಪೃಥಿವಿಯ ಲಕ್ಷಣ, ಅದು ಬೇರೆ ಇದೆ. ಅಸದ್ ಅವ್ಯಕ್ತ ನಾಮಸ್ಯ ವ್ಯಕ್ತಂ ಸದಿತಿ ಚೋಚ್ಯತೆ. ವ್ಯಕ್ತ ಪದಾರ್ಥಗಳನ್ನು ಧರಿಸೋ ಶಕ್ತಿ ಇರೋದು ಯಾವುದಕ್ಕೆ? ಭೂಮಿಗೆ. ಇಲ್ಲಿ ಗಾಳಿ ಹಾರ್ಕೊಂಡೋಗುತ್ತೆ, ಭೂಮಿ ಬೇಕಿಲ್ಲ ಅದಕ್ಕೆ. ಆದರೆ ವ್ಯಕ್ತ ಪದಾರ್ಥ ಇರಬೇಕಾದ್ರೆ ಭೂಮಿ ಬೇಕೇ ಬೇಕು. ಮೂರ್ತ ಅಮೂರ್ತ. ಮೂರ್ತ ಅಗ್ನಿ ಇರಬೇಕಾದ್ರೆ ಪೃಥ್ವಿ ಹಾಕಬೇಕು, ಜಾಗ ಇರಬೇಕು ಅದಕ್ಕೆ. ಇತಿ ಬ್ರಾಹ್ಮೆ ಅಸದ್ ಅವ್ಯಕ್ತ ನಾಮಸ್ಯ ವ್ಯಕ್ತಂ ಸದಿತಿ ಚೋಚ್ಯತೆ ಇತಿ ಬ್ರಾಹ್ಮೆ. ಸರ್ವಸತ್ವ ಗುಣೋದ್ಭೇದ ಶರೀರೇ ಹಿ ಪ್ರಾಣಿನಾಂ ಸರ್ವಗುಣ ವ್ಯಜ್ಯಂತೆ ಸಂಸಾರಾವಸ್ಥಾಯ. ಪ್ರಾಣಿಗಳಿಗೆ ಸಾಧನೆ ಅವಸ್ಥೆಯಲ್ಲಿ, ಸಂಸಾರಾವಸ್ಥೆಯಲ್ಲಿ ಎಲ್ಲ ಗುಣಗಳು ಇದೆ. ಆ ಗುಣ ವ್ಯಕ್ತಿ ಮಾಡೋ ಶಕ್ತಿ ಇರೋದು ಪೃಥ್ವಿಗೆ. ಗೊತ್ತಾಯ್ತಾ? ಒಂದು ಬೀಜ ಹಾಕಿದರೆ ಏನಂತ ಗೊತ್ತಾಗಬೇಕಾದ್ರೆ ಏನಾಗಬೇಕು? ಅದು ವ್ಯಕ್ತವಾದಾಗ. ಅದು ಎಲ್ಲೂ ಹಾಕಿರೋ ಗೊತ್ತಾಗೋದಿಲ್ಲ. ಎಲ್ಲಾಗಬೇಕದು? ಈ ಪೃಥ್ವಿಯಲ್ಲೇ ಬೆಳಿಬೇಕು. ಶರೀರಂ ಪಾರ್ಥಿವಂ ಜ್ಞೇಯಂ ಇಂದ್ರಿಯಾಣಿ ಔದಕಾನಿತು. ಇನ್ನೂ ಮತ್ತೆ ಸೂಕ್ಷ್ಮಾಂಶ ಹೇಳ್ತಾರೆ. ಅದು ಹೇಳೋ ರೀತಿ ಎಲ್ಲ ಏನು ಗೊತ್ತಾ? ಸುಮ್ಮನೆ ನಾವು ಈ ರೀತಿ ಓದೋದಲ್ಲ. ಒಬ್ಬ ಸೈಂಟಿಸ್ಟೇ ಸೈನ್ಸ್ ಓದೋದು ಹೇಗಿರ್ತದೆ, ಇಂಜಿನಿಯರಿಂಗ್ ಓದೋದು ಬೇರೆ, ಡಾಕ್ಟರ್ ಓದೋದು ಬೇರೆ. ಎಲ್ಲ ಕಲಬೆರಕೆ ಓದ್ತೀವಿ ಆದರೆ ನಮ್ಗೆ ಗೊತ್ತಾಗಲ್ಲ. ಸರಿಯಾಗಿ ಓದೋ ಸೂಕ್ಷ್ಮ ವಿಚಾರಗಳು ಇವೆಲ್ಲ. ಸೇರಿದ ಪೃಥ್ವಿ ಅಂಶ ಏನೇನು ಕೆಲಸ ಮಾಡುತ್ತೆ ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೊರಟ್ರೆ ಅದು ಕೂಡ ಅಂತ ಕರೆಯೋದು ಯಾತಕ್ಕೆ? ಎಲ್ಲ ಗೊತ್ತಿದೆ, ಅದನ್ನು ಪ್ರತಿಯೊಂದು ಹೇಳ್ತಾ ಹೋಗ್ತಾರೆ. ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾರಿ ಕಷ್ಟಪಡಬೇಕು. ಟಕ ಹೇಳ್ತಾ ಹೋಗಿಬಿಡ್ತಾರೆ. ಶರೀರಂ ಪಾರ್ಥಿವಂ ಜ್ಞೇಯಂ. ಶರೀರದಲ್ಲಿ ಪೃಥ್ವಿ, ನಮ್ಮ ದೇಹ ಕಾಣೋದು ಯಾತಕ್ಕೋಸ್ಕರ? ಪೃಥ್ವಿ ಅಂಶ ಇರೋದಕ್ಕೋಸ್ಕರ. ದೇವತೆಗಳು ಕಡಿಮೆ ಇರುತ್ತೆ ಆದರೆ ಕಾಣಿಸೋದಿಲ್ಲ, ತೇಜಾಂಶ ಜಾಸ್ತಿ ಇರುತ್ತೆ ಅವ್ರಿಗೆ. ಆದ್ದರಿಂದ ನಾವು ಟೆಂಪ್ರೇಚರ್ ನೋಡ್ಬೇಕಾದ್ರೆ ಇದು ಇಡ್ತೀವಿ. ನೋಡ್ಬೇಕಾದ್ರೆ ಟೆಂಪ್ರೇಚರ್ ಥರ್ಮೋಮೀಟರ್ ನೋಡ್ತಾರೆ ಯಾರನ್ನಾದ್ರು? ಬರೀ ಕಣ್ಣಿಗೆ ಕಂಡುಬಿಡೋದು. ಅದು ಪೃಥ್ವಿಯ ಶಕ್ತಿ. ಅದು ಶರೀರಂ ಪಾರ್ಥಿವಂ ಜ್ಞೇಯಂ ಇಂದ್ರಿಯಾಣಿ ಔದಕಾನಿತು. ಇಂದ್ರಿಯಗಳಿಗೆ ನೀರು ಬೇಕು ಯಾವಾಗ, ಗೊತ್ತಾಯ್ತಾ? ಅದು ನೀರು ಕಡಿಮೆ ಆದಾಗ ಕಣ್ಣು ಕಾಣಿಸ್ದಾಗಿಬಿಡುತ್ತೆ. ತುಂಬ ಇದು ಬಂದಾಗ ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ? ಅವನಿಗೆ ಕಾಣಿಸೋದಕ್ಕೆ ಹೋಗೋದಿಲ್ಲ. ಯಾಕೆ? ಔದಕ, ನೀರು ಕುಡಿದಷ್ಟು ಇಂದ್ರಿಯಗಳ ಶಕ್ತಿ ಜಾಸ್ತಿ ಆಗುತ್ತೆ. ಔದಕಾನಿತು. ತೈಜಸ ಕೋಷ್ಠಗೋ ವನ್ಹಿ. ವನ್ನಿ ಹೊಟ್ಟೆಯಲ್ಲಿರೋ, ಕೋಷ್ಠ ಅಂದರೆ ಹೊಟ್ಟೆ ವನ್ನಿ ಅಲ್ಲಿರುತ್ತೆ ವಿಶೇಷವಾಗಿ. ಅದಕ್ಕೆ ಜೀರ್ಣ ಆಗಬೇಕು, ಸೆಂಟರ್ ಅದಕ್ಕೆ. ವನ್ಹಿ ಛಿದ್ರಂ ಆಕಾಶ ಸಂಭವಂ. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಆಕಾಶ ಇದೆ. ಎಲ್ಲೆಲ್ಲಿ ಗ್ಯಾಪ್ ಇರಬೇಕು, ಹೊಟ್ಟೆ ಒಳಗೆ ಭಾಳ ಗ್ಯಾಪ್ ಇರೋದ್ರಿಂದ ಹಾಕ್ತಿರ್ತಾರೆ. ತಲೆಗೆ ಹಾಕಲ್ಲ, ಹೊಟ್ಟೆಗೆ ಹಾಕ್ತಾರೆ. ಗ್ಯಾಪ್ ಅಲ್ಲಿದೆ. ಈಗ ಹೆಚ್ಚು ಕಡಿಮೆ ಆಗುತ್ತೆ. ತಲೆ ಸೈಜು, ತಲೆ ಬಿಟ್ಟು ದೊಡ್ಡದು ಚಿಕ್ಕದಾಗೋದಿಲ್ಲ. ವನ್ಹಿ ಛಿದ್ರಾತ್ಮಕ ಆಕಾಶ ಸಂಭವಂ. ಪ್ರಾಣಾಹ ವಾಯುಮಯಾ ಸರ್ವೇ. ಎಲ್ಲ ಪ್ರಾಣಿಗಳು ವಾಯುವಿನಿಂದ, ಪ್ರಾಣಾಪಾನ ವ್ಯಾನೋದಾನ ವಾಯುವಿನ ಸ್ತೋತ್ರ ರೋಲ್ ಇದೆ. ಸರ್ವೇ ಪ್ರತ್ಯೇಕಂ ಪಂಚಧಾಪುನ 5 ಭಾಗ ಇದೆ. ಇತಿ ಕಾಪಿಲೇಯೇ. ಅದು ಎಲ್ಲ ಡೀಟೇಲ್ಸ್ ಗೊತ್ತಾದರೆ ಯಾವ ಇದನ್ನು ಏನೇನು ಬೇಕಾಗಿದೆ ಅದಿಷ್ಟು ನೋಡ್ತಾರೆ. ತತಃ ತೇನ ಇವು ಶಾರ್ಟ್ ನೋಟ್ಗಳು ಅಷ್ಟೇ. ಡಿಟೇಲ್ಡ್ ಸ್ಟಡಿಗೆ ಆಯಾ ವಿಭಾಗದವರೇ ಆಗಬೇಕಾದ್ರೆ. ಹಾಂ, ಯಾರಿಗೆ ಏನ ಇಷ್ಟೆಲ್ಲ ಮಾಡಿದ್ದಾನೆ ದೇವರು, ಎಷ್ಟು ಕೃತಜ್ಞತೆ ಇರಬೇಕು. ಇವು ಬಂದು ದುಡ್ಡು ಕೊಡ್ತಾರೆ, ಬೇಸಿಗೆ ಯಾಕೆ ಕೊಡ್ತೀವಿ? ಕೆಲಸ ಮಾಡಿದ್ದೇ ಕೊಡೋದು ನೀವೀಗ. ದೇವರಲ್ಲಿ ಭಕ್ತಿ ಬರಬೇಕಷ್ಟೇ, ಇನ್ನು ದುಡ್ಡಿಗೆ ಕೊಡಬೇಕಾಗಿಲ್ಲ. ಭಕ್ತಿ ಇವಾಗ ಇಷ್ಟೆಲ್ಲ ಮಾಡ್ತಾರಲ್ಲ ದೇವರು, ಈ ಗುಣ ಇಟ್ಟಿದ್ದಾನೆ. ಇದವ್ರು ಏನಾಗ್ತೈತೆ? ನೀರಿಗೆ ಗುಣ ಇದೆ, ಬಟ್ ದೇವ್ರ ಕೈಲಿದೆ. ಮತ್ತೆ ನಮಗೆ ನೀರು ಹಾಕ್ತೀವಿ ಅಷ್ಟೇ, ಏನು ಮಾಡೋಕ್ಕೆ ಬರೋದಿಲ್ಲ. ಆ ಗುಣ ನಮ್ಮ ಕೈಲಿಲ್ಲ. ದೇವರಿಗೆ ಎರಡೂ ಇದೆ. ಆ ವಸ್ತು ಇದೆ, ವಸ್ತುವಿನ ಗುಣಲಕ್ಷಣ ಏನಿದೆ, ವಸ್ತುವಿನ ಗುಣ, ಅದರಲ್ಲೂ ಏರುಪೇರುಗಳು ಎಲ್ಲ ದೇವ್ರ ಕೈಲಿ. ಏನು ಬೇಕಾದ್ರೂ ಮಾಡಬಾರ್ದು. ಅರ್ಥ ಆಯ್ತಾ? ಅದು ಬಿಡಿದವರಿಗೆ ಅದು ನೀರನ್ನು ಗೊತ್ತಾದರೆ ಪುಣ್ಯ. ಅಷ್ಟೇ ಆ ಥರ ಕಡಿಮೆ ಶಕ್ತಿ ಕಡಿಮೆ ಆಗ್ತಾ ಬಂದ್ಬಿಡೋದು. ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ನೀರಲ್ಲಿ ಬಿದ್ದರೂ ಮುಳುಗದಂತೆ ಮಾಡ್ತಾನೆ. ಮತ್ತು ಅಗ್ನಿಯಲ್ಲಿದ್ದರೂ ಪ್ರಳ ಸುಳ್ಳದಂತೆ ಮಾಡ್ತಾನೆ. ಅದಿಲ್ಲದೆ ಹೋದ್ರೆ ಮಾಡೋಕ್ಕೆ ಬರ್ತಿರಲಿಲ್ಲ. ತೇಜಸ್ ಏನ ಅಂದರೆ ತೇಜಸ್ಸು ಎಲ್ಲಿ ಜಾಸ್ತಿ ಇದೆ ನಮಗೀಗ ಅಂತ ಕೇಳಿದ್ರೆ ಇಲ್ಲಿದೆ ಒಳಗೆ. ಜೀರ್ಣ ಆಗ್ತಿರಲಿಲ್ಲ ಹೋದರೆ. ಒಂದೊಂದು ಕಡೆ ಅಭಿವ್ಯಕ್ತಿಗೆ ಅವಕಾಶ ಕೊಟ್ಟು, ಮೇನ್ ಅಭಿವ್ಯಕ್ತಿ ಎಲ್ಲ ಕಡೆ ಬನ್ನಿ ಇದೆ. ಹೆಚ್ಚಿರೋದು ಇಲ್ಲಿಟ್ಕೊಂಡ್ರೆ ಕರಬಹುದು ಅಷ್ಟೇ, ಜೀರ್ಣ ಆಗೋದಿಲ್ಲ. ಜೀರ್ಣ ಮಾಡೋ ಶಕ್ತಿ ಇರೋ ಬನ್ನಿ ಎಲ್ಲಿದೆ? ಅದು ಕೇಂದ್ರ ಸ್ಥಾನ. ಅದಕ್ಕೆ ಪ್ರತಿಯೊಂದು ಕೇಂದ್ರ ಇಂದ್ರಿಯಗಳಲ್ಲಿ ನೀರಿದೆ. ಇಂದ್ರಿಯಗಳಲ್ಲಿ ಗೊತ್ತಾಯ್ತಾ? ಆದ್ದರಿಂದ ನೀರಿಗೂ ಇಂದ್ರಿಯಕ್ಕೂ ಸಂಬಂಧ ಇದೆ. ಅದೇ ರೀತಿ ದೇಹ ಏನ ಹೊಟ್ಟೆ ಅಂತ ಹೇಳಿದಲ್ಲ, ಕೋಷ್ಠ. ಊಟ ಆದ ತಕ್ಷಣ ಆಚಮ್ಯ ಮೂಲಮಂತ್ರೇಣ ಕೋಷ್ಠಂ ಸಮಭಿಮಂತ್ರೆಯೇ. ಊಟ ಆದಮೇಲೆ ಆಚಮನ ಮಾಡಿಬಿಡ್ತಾರೆ, ಅಷ್ಟೇ ಮುಗಿದೋಯ್ತು ಅಲ್ಲಿಗೆ. ಆಮೇಲೆ ಮೂಲಮಂತ್ರೇಣ ಕೋಷ್ಠಂ ಸಮಭಿಮಂತ್ರೆಯೇ. ತನ್ನ ಹೊಟ್ಟೆನ ಬಂದರೆ ನಾರಾಯಣ ಮಂತ್ರ ಹೇಳ್ಕೊಂಡು 8 ಸರ್ತಿ ಹೇಳಬೇಕು. ಕೋಷ್ಠ ಎಡಗಡೆ ಈ ಕಡೆ ಇರಲ್ಲ, ಈ ಕಡೆ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ವಾಮಕುಕ್ಷಿ ಅಂತಿದ್ರು. ಅದಕ್ಕೆ ವಾಮಕುಕ್ಷಿ.
ಹಾಂ, ಅದಕ್ಕೆ ಮಧ್ಯಾಹ್ನ ಊಟ ಆದ ತಕ್ಷಣ ಏನು ಮಾಡ್ತಾರೆ, ಮಲಗಿರ್ತಾರೆ. ಆ ಮಲಗ ಬಾಬು ಖುಷಿಯಾಗಿದ್ದಾರೆ ಅಂತ ಹೇಳ್ತಾರೆ. ಅದು ಎಡಭಾಗ ಮಲಗಿರ್ತಾರೆ. ಯಾಕಂದರೆ ಬಲಭಾಗ ಮಲಗಿ ವಾಂತಿ ಆಗಿಬಿಡಿ ವಾಪಸ್ ಬಂದುಬಿಡುತ್ತೆ. ಇಲ್ಲಿ ಈ ಕಡೆ ಬಟ್ಟೆ ಮಲಗಿದ್ರೆ ಈ ಬಾಯಿದ ವಾಪಸ್ ಬರುತ್ತೆ. ಈ ಮಲಗಿದ ಇಲ್ಲೇ ಇರುತ್ತೆ, ಆದರೆ ಬರೋದಿಲ್ಲ. ಗೊತ್ತಾಯ್ತಾ? ಅದು ಜೀರ್ಣ ಆಗುತ್ತೆ. ಅಸಿಡಿಟಿ ಭಾಳ ಒದ್ದಾಡ್ತಿರ್ತಾರಲ್ಲ, ಅವ್ರು ಎಡಭಾಗದಲ್ಲಿ ಮಲಗಬೇಕು. ಅವಾಗ ಏನಾಗುತ್ತೆ ಅವ್ರಿಗೆ, ಈ ವಾಂತಿ ಬಂದೆ ಡೈಸ್ ಅದು ಕಡಿಮೆ ಆಗುತ್ತೆ. ಬಲಬೇಗ ಸೆಟ್ ಆಗಿಬಿಡುತ್ತೆ. ಹಾಗೆ ಈ ಕಡೆ ಮಲಗಿದಾಗ ಏನು ಬಂದಿರುತ್ತೆ, ಈ ಕಡೆ ಮಲಗಿದ ತಕ್ಷಣ ವಾಪಸ್ ಹೋಗ್ಬಿಡುತ್ತೆ. ಈ ಕಡೆ ಬಂದರೆ ಚೆಲ್ಲಿದಾಗುತ್ತೆ. ಈಗ ಮಲಗ್ತೀವಿ, ಈ ಕಡೆಯಿಂದ ಬಂದು ವಾಪಸ್ ಬರುತ್ತೆ. ಇಲ್ಲಿ ಮನೆಗೆ ಇಲ್ಲೇ ಇರೋದು, ವಾಪಸ್ ಬರೋಕ್ಕೆ ಬರೋಲ್ಲ, ತಗ್ಗಾಗಿಬಿಡುತ್ತೆ. ಆದ್ದರಿಂದ ಹೀಗೆ ಇರೋದು. ಅದಕ್ಕೆ ಇವೆಲ್ಲ ನ್ಯಾಚುರಲ್ ಮೆಡಿಸಿನ್ಗಳು ಇವೆಲ್ಲ ತಿಳಿತಾ. ಅದು ಜಾಸ್ತಿ ಆದ ಈ ಕಡೆ ಮಾಡ್ಕೊಬಿಟ್ಟು ಸರಿ ಹೋಗ್ಬಿಡುತ್ತೆ. ಅದು ಗೊತ್ತಿಲ್ಲ, ಬಲವರು ಅದು ಬರೋದು ಔಷಧಿ ತೊಗೊಳೋದಾಗುತ್ತೆ. ಅದು ಬರ್ತಾರೆ, ಔಷಧಿ ಕೂಡ ವಾಪಸ್ ಬರ್ತಿರುತ್ತೆ. ಹಾಗಾಗಿ ಹೋಗೋದಿಲ್ಲ ಜೀರ್ಣ ಒಳಗೆ ನೋಡಿ ಅಬ್ಸರ್ವ್ ಮಾಡಿ ಅವೆಲ್ಲ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ನ್ಯಾಚುರಲ್ ಇದೆ. ತಮ್ಮ ಎಲ್ಲೇ ಇದೆ ಅಂತ ಗೊತ್ತು, ಎಡವಾಗದೇ ಇದೆ ಬಂದು ಪ್ರೂಫ್. ಅದು ಯಾಕೆ ಮಧ್ಯಾಹ್ನ ಮಲಗಿರ್ತಾರೆ ಅಂದರೆ ಸ್ವಲ್ಪ ಹೊತ್ತು ಇಲ್ದಿರೋದೆಲ್ಲ ಸೆಟ್ಲ್ ಆಗಬೇಕು. ಹೋಗಿ ಅದು ನಿದ್ರೆ ಮಾಡಬಾರ್ದು, ವಾಮ ಖುಷಿ ಆಗಬೇಕೆ ಹೊರತು ನಿದ್ರೆ ಮಾಡಿಬಿಟ್ರೆ ಹೋಯ್ತು ಮರಿ ಅದೆಲ್ಲ ಕರೆಕ್ಟ್ ಸೆಟ್ ಆಗಿಬಿಡುತ್ತೆ. ಆಮೇಲೆ ಬರೋದಿಲ್ಲ. ಆಯಿತು, ಇಲ್ಲಿ ಹೋದ್ಮೇಲೆ ಇಲ್ಲಿ ಲಾಕ್ ಆಗಿಬಿಡುತ್ತೆ. ಇಲ್ಲಿ ಲಾಕ್ ಆಗಿಬಿಡುತ್ತೆ. ಅದು ಲಾಕ್ ಆದ್ಮೇಲೆ ವಾಪಸ್ ಬರೋದಿಲ್ಲ. ಗೊತ್ತಾಯ್ತಾ? ಅದೆಲ್ಲ ದೊಡ್ಡ ಮೆನಾಟಮಿ ಹೋದ್ರೆ ಗೊತ್ತಾಗ್ತದೆ. ಡಾಕ್ಟ್ರಾಗಿ ತಿಳ್ಕೊಡೋದು ಬೇರೆ, ಸಾಮಾನ್ಯ ಪರಿಸ್ಥಿತಿ ಎಲ್ಲದರ ಬಗ್ಗೆ ಮಾಡ್ಕೋಬೇಕು. ಹಿಂದೆ ಎಲ್ಲ ಸ್ಕೂಲ್ ಎಲ್ಲ ಆರೋಗ್ಯದ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ. ಸ್ಕೂಲ್ ಪ್ರೈಮರಿ ಇದರ ಲೆವೆಲೆಲ್ಲ ಕೂಡ ಸಾಮಾನ್ಯ ಪರಿಚಯ ಮಾಡಿಕೊಟ್ಟಿರ್ತಾರೆ. ಮುಂದೆಲ್ಲ ಡೆವಲಪ್ ಮಾಡ್ಕೋಬೇಕು. ಹಾಂ, ಪೂರ್ತಿ ಅದು ಇಷ್ಟು ನೀರಿನ ಮಹಿಮೆ ಎರಡು ಸೂಕ್ತಗಳವಿಷ್ಟು. ಅದಕ್ಕೆ ಪ್ರೋಕ್ಷಣೆ ಮಾಡಿಕೊಡೋದು. ಪ್ರೋಕ್ಷಣೆ ಮಾಡೋ ಉದ್ದೇಶ ಇಷ್ಟೆಲ್ಲ ಗುಣ ಇರೋದರಿಂದ ಅಷ್ಟೆಲ್ಲ ಮಾಡಲಿ ಅಂತ. ಇದು ಏನು ಸಂಬಂಧ ಇದೆ? ಏನು ಸಂಬಂಧನೇ ಇಲ್ಲ. ಹಾಂ, ಏನು ಮಾಡಿದ್ರು? ಅದು ಬೇರೆ. ಅದು ಪಾಪ ಪರಿಹಾರಕ್ಕೆ ಅಂದರೆ ಪಾಪ ಎರಡು ವಿಧ. ಒಂದು ಪಾಪ ದೇಹದ ಕೊಳೆ, ಅದಕ್ಕೆ ನೀರು ಬೇಕು. ಒಳಗೆ ಪಾಪ ಅಂದರೆ ತೀರ್ಥ, ಅದು ಶಾಸ್ತ್ರ, ಅದು ಒಳಗೆ ಹೋಗಬೇಕು. ಅದಕ್ಕೆ ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಅಂತ ಹೇಳ್ತಾರಲ್ಲ, ಅದು ಮುಖ್ಯವಾಗಿ ಸೂಕ್ತ ಹೇಳೋದು ಅದಕ್ಕೋಸ್ಕರ. ಈ ಪ್ರೋಕ್ಷಣೆ ಮಾಡ್ಕೊಳ್ಳೋದೆಲ್ಲ ಏನದು, ಬಾಹ್ಯದಿಂದ ಒಳಗೆ ಹೋಗ್ಬೇಕು. ಆಮೇಲೆ ಇಲ್ಲಿ ಆಯಿಂಟ್ಮೆಂಟ್ ಹಚ್ತಾರೆ, ಒಳಗೆ ಹೋಗಲ್ಲ ಅದು. ಆ ರೀತಿ ಶರೀರ ಅದೇ ಹೇಳ್ತಾರೆ, ವಾಟರ್ ಕ್ಯೂರ್ ಅಂತಲೇ ಹೆಸರು ಅದಕ್ಕೆ. ವಾಟರ್ ಕ್ಯೂರ್, ನೀರಿನಿಂದ ಎಷ್ಟು ಕ್ಯೂರ್ ಮಾಡೋದು ಅಂತ ಹೇಳ್ತಾರೆ. ಬರೀ ನೀರಿನಿಂದಲೇ ಕ್ಯೂರ್ ಮಾಡಿ, ಜಲಚಿಕಿತ್ಸೆ ಅಂತ ಕರೀತಾರೆ. ಹೈಡ್ರೋಥೆರಪಿ, ನೀರಿನಿಂದ ಎಷ್ಟೋ ಉಪಯೋಗ ಇದೆ ಅದರಲ್ಲಿ. ಪ್ರತಿ ಸ್ನಾನನೇ ಒಂದು ಗುಣ. ಪ್ರತಿ ಸ್ನಾನ ಮಾಡ್ತಾನಲ್ಲ 10 ಗುಣ ಬರುತ್ತೆ. ಸ್ನಾನ ಮಾಡಿದ್ರೆ ದೇಹಕ್ಕೆ 10 ಗುಣ ಬರುತ್ತೆ. ಮೊದಲೇ ತೇಜಸ್ಸು, ಒಳ್ಳೆ ಬೆಳ್ಳಗಿರೋದಿದ್ದಾನೆ, ಸ್ನಾನ ಮಾಡಿಲ್ಲ. ಇವ್ರು ಕಪ್ಪಿರೋ ಸ್ನಾನ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ಆಗಲೇ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾರೆ ಅವ್ರ ಮುಂದೆ. ಅಷ್ಟು ಬೆಳಗಿದ್ರೂ ಅವ್ರಿಗೆ ಉಪಯೋಗ ಬರೋಲ್ಲ. ಇವ್ರು ಬ್ರೈಟಾಗಿ ಕಾಣಿಸ್ತಾರೆ, ಫ್ರೆಶ್ ಆಗಿ ಅವ್ರು ಫ್ರೆಶ್ ಆಗಿ ಕಾಣೋದೆ. ಫ್ರೆಶ್ನೆಸ್ ಕೊಡೋ ಶಕ್ತಿ ಇದೆ. ಅದೆಲ್ಲ ಹೇಳ್ತಾ ಹೋಗ್ತಾರೆ. ಅದೆಲ್ಲ ಅಧ್ಯಯನ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಶರೀರಂ ಪಾರ್ಥಿವಂ ಜ್ಞೇಯಂ ಪ್ರಾಣ. ಅಲ್ಲಿ ಆಯ್ತು, ಭಾಳ ಹೊತ್ತಾಗಿದೆ. ನಾಳೆ